ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ ಗೊತ್ತಿರುವ ಹಾಗೆ ಈ ನನ್ನ ಚಾನೆಲ್ ಅಭಿಜ್ಞಾ ಲಾ ಸೀರೀಸಲ್ಲಿ ಕಳೆದ 1 ವರ್ಷಗಳಿಂದ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಕೆಲವೊಂದು ಉಪಯುಕ್ತವಾದ ಮಾಹಿತಿಗಳು, ನನಗೆ ತಿಳಿದಿರುವಂತಹ ಯಾವುದಾದ್ರೂ ಮಾಹಿತಿಗಳಿದ್ದರೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೇನೆ. ಹಾಗೆ ಮುಂದೆ ಕೂಡ ತಿಳಿಸ್ಕೊಡ್ತೇನೆ. ಈ ನಿಟ್ಟಿನಲ್ಲಿ ಈ 1 ವರ್ಷದಿಂದ ನೀವು ಯೂಟ್ಯೂಬಲ್ಲಿ ಕಮೆಂಟ್ ಸೆಕ್ಷನ್ ಮುಖಾಂತರ ಕೆಲವೊಂದು ಕಮೆಂಟ್ಸ್ಗಳನ್ನು ಹಾಕ್ತಿದ್ರಿ, ಪ್ರಶ್ನೆ ಕೇಳ್ತಿದ್ರಿ, ಡೌಟ್ಸ್ ರೇಸ್ ಮಾಡ್ತಿದ್ರಿ. ಸೊ ಯೂಟ್ಯೂಬ್ ಅಷ್ಟೇ ಅಲ್ಲದೆ ಈಗ ವಾಟ್ಸಪ್ಪಲ್ಲಿ ಕೇಳ್ತೀರಿ ಅಥವಾ ಟೆಲಿಗ್ರಾಮ್ ಮುಖಾಂತರ ಕೇಳ್ತೀರಿ ಅಥವಾ ಅನ್ಅಕಾಡೆಮಿ ಜುಡಿಷರಿ ನಾನೇನು ಕ್ಲಾಸಸ್ ತೊಗೊಳ್ತಿದ್ದೇನೆ ಅಲ್ಲೂ ಕೂಡ ನೀವು ಕ್ವಶನ್ಸ್ಗಳನ್ನ ಕೇಳ್ತೀರಿ. ಜನರಲ್ ಕ್ವಶನ್ಸ್ಗಳು ಅಂದರೆ ಜುಡಿಷರಿ ಎಕ್ಸಾಮ್ಸ್ ಪ್ರಿಪ್ರೇಷನ್, ಅದರ ತಯಾರಿ ಹೇಗೆ ಅಂತ. ಸೊ ಆ ನಿಟ್ಟಿನಲ್ಲಿ ಅದನ್ನು ನಾವು ಕೂಲಂಕುಷವಾಗಿ ನೋಡಿದಾಗ, ಈಗ ಜಸ್ಟ್ ಒಂದು ಅನಾಲಿಸಿಸ್ ಮಾಡಲಿಕ್ಕೆ ಹೋದರೆ ಬಹಳಷ್ಟು ಜನ ನೀವೆಲ್ಲರೂ ಕೇಳುವಂತಹ ಕ್ವಶನ್ಗಳು ಕೇವಲ ಸೀಮಿತವಾದ ಕೆಲವೊಂದು ಅದೇ ಟಾಪಿಕ್ಗಳ ಮೇಲೆ ಕೇಳ್ತಾ ಇರ್ತೀರಿ. ಅಂದರೆ ಉದಾಹರಣೆಗೆ ತಯಾರಿ ಬಗ್ಗೆ ಅಥವಾ ಟ್ರಾನ್ಸ್ಲೇಷನ್ ಪೇಪರ್ ಬಗ್ಗೆ ಅಥವಾ ಬುಕ್ಸ್ಗಳ ಬಗ್ಗೆ. ಸೊ ಅಂಥ ಒಂದು ನಿಟ್ಟಿನಲ್ಲಿ ನಾನು 15 ಕಾಮನ್ ಕ್ವಶನ್ಸ್ಗಳು, ಅಂದರೆ ಸಾಮಾನ್ಯ ಪ್ರಶ್ನೆಗಳು, ನಮ್ಮ ಮನಸ್ಸಲ್ಲಿ ಮೂಡುವಂತಹ ಸಾಮಾನ್ಯ ಪ್ರಶ್ನೆಗಳು ಯಾವುದೇ ಇದ್ದರೂ ಅದನ್ನು ಈ ಒಂದು ವಿಡಿಯೋದಲ್ಲಿ ತೊಗೊಂಡಿದ್ದೇನೆ. ಅದಕ್ಕೆ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ಉತ್ತರ ಕೊಡಲಿಕ್ಕೆ ಬಯಸ್ತೇನೆ. ಉತ್ತರ ಅಂದರೆ ನನಗೆ ಗೊತ್ತಿರುವ ಹಾಗೆ ಯಾವ ರೀತಿಯಲ್ಲಿ ಪ್ರಿಪ್ರೇಷನ್ನು, ಆ ಒಂದು ಉತ್ತರಕ್ಕೆ ಕ್ವಶನ್ನಿಗೆ ಹೇಗೆ ಉತ್ತರ ಕೊಡ್ಬೋದು ಹೇಳುವಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಹಾಗಿದ್ರೆ ನೋಡೋಣ ಬನ್ನಿ. ಮುಂದೆಯೂ ಕೂಡ ನಾನು ಬರುವಂಥ, ಈಗ ಸಪೋಸ್ ನೀವು ಈ ವಿಡಿಯೋಕ್ಕೆ ನೀವು ಕಮೆಂಟ್ ಹಾಕಿದರೆ ಅದರಲ್ಲಿ ಬರುವಂಥ ಕ್ವಶನ್ಸ್ಗಳು, ಹೊಸ ಕ್ವಶನ್ಸ್ಗಳು ಯಾವುದಿದ್ರು ಅದನ್ನು ಕೂಡ ಹೀಗೆ ಮುಂದಿನ ಬರುವಂಥ ದಿನಗಳ ವಿಡಿಯೋಗಳಲ್ಲಿ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. 15 ಕಾಮನ್ ಕ್ವಶನ್ಸ್ಗಳು ಯಾವುದು, ಅದಕ್ಕೆ ನಾವು ಹೇಗೆ ಒಂದು ಸೊಲ್ಯೂಷನನ್ನು ಕಂಡುಕೊಳ್ಬೋದು ಹೇಳುವಂಥದ್ದನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಕಾಮನ್ಲಿ ಆಸ್ಕ್ಡ್ ಕ್ವಶನ್ಸ್ ಅಬೌಟ್ ಜುಡಿಷರಿ ಎಕ್ಸಾಮಿನೇಷನ್ಸ್, ಅಂದರೆ ನ್ಯಾಯಾಧೀಶ ಹುದ್ದೆ, ಅದು ಸಿವಿಲ್ ನ್ಯಾಯಾಧೀಶ ಹುದ್ದೆಗೆ ನಡೆಸುವ ಪರೀಕ್ಷೆ ಏನಿರುತ್ತೆ ಅದ್ರ ಬಗ್ಗೆ ಸಾಮಾನ್ಯವಾಗಿ ನೀವು ಯಾವುದ್ಯಾವ್ದು ಕ್ವಶನ್ಸ್ಗಳನ್ನ ಕೇಳ್ತೀರಿ, ನಿಮಗೆ ಯಾವ ಡೌಟ್ಸ್ ಬರುತ್ತೆ ಅದ್ರ ಬಗ್ಗೆ ಒಂದು ಉತ್ತರ ಕೊಡುವಂಥ ಪ್ರಯತ್ನ ಈ ವಿಡಿಯೋ. ಫಸ್ಟ್ ಕ್ವಶನ್ ಯಾವುದಾಗಿದ್ರೆ ನೋಡೋಣ. ತುಂಬ ಜನ ಕೇಳ್ತಿರ್ತೀರಿ ಯಾವಾಗ ಪರೀಕ್ಷೆ ನೋಟಿಫಿಕೇಷನ್ ಮಾಡ್ತಾರೆ ಅಂತ, ಅದಕ್ಕೆ ಎಲಿಜಿಬಿಲಿಟಿ ಯಾವಾಗ ಬರುತ್ತೆ, ನಮಗೆ ಸ್ಟೂಡೆಂಟ್ಸ್ ಆದರೆ ನಮಗೆ ಎಲಿಜಿಬಿಲಿಟಿ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ. ಅಥವಾ ಲಾಯರ್ಸ್ಗಳಾದರೆ ಜಸ್ಟ್ ಪಾಸ್ ಔಟ್ ಆಗಿದ್ದರೆ ನಾವು ಎನ್ರೋಲ್ ಆಗಿರಬೇಕಾ ಅಂತ ಕೇಳ್ತಾರೆ. ಸೊ ನೋಡಿ, ಕರ್ನಾಟಕ ಜುಡಿಷಿಯಲ್ ಸರ್ವಿಸ್ ಎಕ್ಸಾಮ್ಸ್ ಜನರಲಿ ಮಾರ್ಚಲ್ಲಿ ಹಾಗೆ ನೋಟಿಫೈ ಮಾಡ್ತಿದ್ರು. ಆದರೆ ಎಕ್ಸೆಪ್ಷನ್ಸ್ ಕೂಡ ಇದೆ. ಕೆಲವೊಂದು ವರ್ಷಗಳಲ್ಲಿ, ಅಂದರೆ 2018ರಲ್ಲಿ ಬ್ಯಾಕ್ಲಾಗ್ ಹುದ್ದೆ ಇತ್ತು, ಆವಾಗ ವರ್ಷದಲ್ಲಿ 2 ಸಲ ನೋಟಿಫೈ ಮಾಡಿದರು. ಹಾಗೆ 2013 ಆ ಟೈಮಲ್ಲೆಲ್ಲ ಆ ವರ್ಷ ನೋಟಿಫೈಯೇ ಮಾಡಿರಲಿಲ್ಲ. ಸೊ ಇದಕ್ಕೆ ನಾವು ಎಕ್ಸಾಕ್ಟ್ಲಿ ಇದೇ ತಿಂಗಳಂತ ಹೇಳಲಿಕ್ಕೆ ಬರೋದಿಲ್ಲ, ಆದರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೋದ ವರ್ಷ ಸುಮಾರು ಅಥವಾ ಅದಕ್ಕಿಂತ ಹಿಂದಿನ ವರ್ಷ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ಟೈಮಲ್ಲಿ ನೋಟಿಫಿಕೇಷನ್ ಮಾಡ್ತಿದ್ರು. ಹಾಗೆ ಜೂನಲ್ಲಿ, ಮೇಯಲ್ಲಿ ಪ್ರಿಲಿಮ್ಸ್ ಆಗ್ತಿತ್ತು. ಸೊ ಅದೇ ಒಂದು ಟ್ರೆಂಡ್ ನೋಡಿಕೊಂಡು ನಾವು ಎಲಿಜಿಬಿಲಿಟಿ ಅಥವಾ ನಮ್ಮದು ಎಲಿಜಿಬಿಲಿಟಿ ಬರುತ್ತಾ ಇಲ್ವಾ, ನೋಟಿಫಿಕೇಷನ್ ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡ್ಬೋದು. ಇನ್ನು ಜೂನಲ್ಲಿ ನಿಮಗೆ ನೋಟಿಫೈ ಆಯಿತು ಅಥವಾ ಮೇಯಲ್ಲಿ ನೋಟಿಫೈ ಆಯಿತು ಅಥವಾ ಏಪ್ರಿಲಲ್ಲೇ ನೋಟಿಫೈ ಆಯಿತು ಅಂತ ತಿಳ್ಕೊಳ್ಳಿ. ಆವಾಗ ನೀವು ಅದರಲ್ಲಿ ಡೇಟ್ ಕೊಟ್ಟಿರ್ತಾರೆ ನೋಟಿಫಿಕೇಷನಲ್ಲಿ, ಈ ದಿನಕ್ಕೆ ನೀವು ಇಷ್ಟು ಏಜ್ ಆಗಿರಬೇಕು ಅಥವಾ ಈ ದಿನಕ್ಕೆ ನೀವು ಎನ್ರೋಲ್ ಆಗಿರಬೇಕು ಅಥವಾ ಇಷ್ಟು ವರ್ಷ ಪ್ರಾಕ್ಟೀಸ್ ಬೇಡ. ಸಿವಿಲ್ ಜಡ್ಜ್ ಎಕ್ಸಾಮ್ಸ್ಗೆ ಪ್ರಾಕ್ಟೀಸ್ ಆಗಿರಬೇಕಾಗಂತ ಇಲ್ಲ, ಆದರೆ ನೀವು ಬಾರ್ ಕೌನ್ಸಿಲಲ್ಲಿ ಎನ್ರೋಲ್ ಆಗಿರಬೇಕು, ಅದು ಕರ್ನಾಟಕ ಬಾರ್ ಕೌನ್ಸಿಲಲ್ಲಿ. ಸೊ ಈ ಕ್ವಶನ್ಗಳು ಕೇಳ್ತಾರೆ. ಬಾರ್ ಕೌನ್ಸಿಲ್ ಅಂದರೆ ಯಾವುದು, ಆಲ್ ಇಂಡಿಯಾನಾ ಅಥವಾ ಇದು ಕರ್ನಾಟಕ ಬಾರ್ ಕೌನ್ಸಿಲ್ ಏನಿರುತ್ತೆ ಅದರಲ್ಲಿ ಎನ್ರೋಲ್ ಆಗಿರಬೇಕು. ಅದಕ್ಕೆ ನಿಮಗೆ ಈ ಸಲ ಫೈನಲ್ ಇಯರ್ ಎಕ್ಸಾಮ್ಸ್ ಬರೆಯೋರಿಗೆ ಆ ಒಂದು ಎಲಿಜಿಬಿಲಿಟಿ ಇರೋದಿಲ್ಲ. ಸೊ ಮುಂದಿನ ವರ್ಷ ಬರೆಯೋರಿಗೆ, ಅಂದರೆ ಈ ವರ್ಷ ಕರೆದ್ರೆ ನಾನು ಹೇಳಿದ್ದು, ಇಲ್ಲ ಅಂದರೆ ಮುಂದಿನ ವರ್ಷ ಕರೆದ್ರೆ ನ್ಯಾಚುರಲ್ ನಿಮಗೆ ಪಾಸ್ ಆಗಿದ್ರೆ ನಿಮಗೆ ಆ ಒಂದು ಎಲಿಜಿಬಿಲಿಟಿ ಬರುತ್ತೆ. ಸೊ ಇದು ಕಾಮನ್ ಆಗಿ ಎಲ್ಲರೂ ಕೇಳುವಂಥದ್ದು. ನೋಟಿಫಿಕೇಷನ್ನು ಯಾವಾಗ ಬರುತ್ತೆ ಅಥವಾ ಜನರಲ್ ಮೆರಿಟ್ ಎಷ್ಟಿದೆ ಅಥವಾ ಬೇರೆ ಕ್ಯಾಟಗರಿ ಇದ್ದರೆ ನಮಗೆ ಈ ಕ್ಯಾಟಗರಿಲಿ ಬರುತ್ತಾ ಇಲ್ವಾ, ಅಥವಾ ಕೆಲವೊಂದು ಸಲ ಏಜ್ ವೈಸ್ ನಮಗೆ 35 ಇಯರ್ಸ್ ಲಾಸ್ಟ್ ಕೊನೆಯ ವರ್ಷ ನಮಗೆ ನೆಕ್ಸ್ಟ್ ಇದು ಎಕ್ಸ್ಟೆನ್ಷನ್ ಸಿಗುತ್ತಾ ಇಲ್ವೋ ಕ್ಯಾಟಗರಿ ವೈಸ್ ಅಂತ ಹೇಳಿ. ಸೊ ಆ ಇಯರ್ದು ನೋಟಿಫಿಕೇಷನ್ ನೋಡ್ಕೊಂಡು ನಾವು ಹೇಳ್ಬೋದು. ಯಾಕೆಂದರೆ ಚೇಂಜ್ ಆಗುತ್ತೆ, ಕೆಲವೊಂದು ಸಲ ನೋಟಿಫಿಕೇಷನಲ್ಲಿ ಚೇಂಜ್ ಮಾಡ್ತಾ ಹೋಗ್ತಾರೆ. ಈ ವರ್ಷ ಏನಾಗಿತ್ತು ಅಂದರೆ ಡೆಲ್ಲಿ ಜುಡಿಷಿಯಲ್ ಸರ್ವಿಸಲ್ಲಿ ಹಾಗೆ ಆಗಿತ್ತು, 32 ವರ್ಷಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ರು ಇದು ಅಪ್ಪರ್ ಇಯರ್. ಸೊ ಅದಕ್ಕೆ ಚಾಲೆಂಜ್ ಮಾಡಿ ಅದು ಬೇರೆ ಪ್ರಶ್ನೆ. ಆದರೆ ಸೊ ನಾವು ಹೀಗೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನೋಟಿಫಿಕೇಷನ್ ಬರೋದು ಹೊರತು. ಓಕೆ, ಆದರೆ ಈ ಥರ ಇದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು.
ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ಯಾನ್ ಐ ರೈಟ್ ಜುಡಿಷಿಯಲ್ ಎಕ್ಸಾಮ್ ಇನ್ ಕನ್ನಡ? ಕನ್ನಡದಲ್ಲಿ ಕರ್ನಾಟಕ ಸಿವಿಲ್ ನ್ಯಾಯಾಧೀಶ ಪರೀಕ್ಷೆ ಬರೆಯಬಹುದಾ ಅಂತ ತುಂಬ ಜನ ಕೇಳ್ತಾರೆ. ಖಂಡಿತವಾಗಿಯೂ ನೋಡಿ, ಪ್ರಿಲಿಮ್ಸಲ್ಲಿ ನೀವು ಇಂಗ್ಲೀಷಲ್ಲೂ ಕ್ವಶನ್ಸ್ಗಳು ಕೇಳ್ತಾರೆ, ಕನ್ನಡದಲ್ಲೂ ಕ್ವಶನ್ಗಳು ಇರ್ತವೆ, ಅದರದ್ದು ಟ್ರಾನ್ಸ್ಲೇಟೆಡ್. ಸೊ ಪ್ರಿಲಿಮ್ಸ್ ಪಾಸ್ ಆಗಲಿಕ್ಕೆ ಯಾವ ರೀತಿಯ ತೊಂದರೆನೂ ಇಲ್ಲ, ಯಾಕೆಂದರೆ ನಿಮಗೆ ಕನ್ನಡದಲ್ಲೂ ಕ್ವಶನ್ಗಳು ಇರ್ತವೆ, ನಿಮಗೆ ಆ ಲಾ ಕಾನ್ಸೆಪ್ಟ್ಗೂ ಗೊತ್ತಿದ್ರೆ ಸಾಕಾಗತ್ತೆ. ಇನ್ನು ಮೇನ್ಸ್ ಎಕ್ಸಾಮ್ಸಲ್ಲಿ ಏನು, ಎಲ್ಲ ಪೇಪರ್ಗಳು ಕನ್ನಡದಲ್ಲಿ ಬರಿಬೋದು ಎಕ್ಸೆಪ್ಟ್ ಟ್ರಾನ್ಸ್ಲೇಷನ್ ಏನಾಗಿರುತ್ತೆ ಹೇಳಿ, ನೀವು ಕೆಲವೊಂದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಮಾಡಲೇಬೇಕು. ಸೊ ಎಲ್ಲಿ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕು ಹೇಳ್ತಾರೆ, ಅಲ್ಲಿ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕಾಗತ್ತೆ. ಅದು ಬಿಟ್ಟು ನೀವು ಸಿವಿಲ್ ಪೇಪರು, ಈಗ ಸಿವಿಲ್ ಅಂದರೆ ಈಗ ಲಾ ಪೇಪರ್ ಏನಿರುತ್ತೆ, ಕ್ರಿಮಿನಲ್ ಪೇಪರು, ಅದು ಸಿವಿಲ್ ಜಜ್ಮೆಂಟ್ ರೈಟಿಂಗ್, ಕ್ರಿಮಿನಲ್ ಜಜ್ಮೆಂಟ್ ರೈಟಿಂಗ್, ಅದೆಲ್ಲವೂ ಕೂಡ ನೀವು ಕನ್ನಡದಲ್ಲಿ ಬರಿಬೋದು. ಓಕೆ, ಇದು ಸೆಕೆಂಡ್ ಕ್ವಶನ್ನು. ಇನ್ನು ಥರ್ಡ್ ಕ್ವಶನ್ನು, ಇದು ಮೋಸ್ಟ್ ಎಲ್ಲರೂ ತುಂಬ ಇದು ಅನುಭವಿಸುವಂಥ ಒಂದು ಏನು ತುಂಬ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಪ್ರಾಬ್ಲಮ್ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕ್ವಶನ್ಸ್ಗಳಿದು. ಸೊ ಐ ಆಮ್ ಅ ವರ್ಕಿಂಗ್ ಪ್ರೊಫೆಷ್ನಲ್, ನಾನು ವೃತ್ತಿಯಲ್ಲಿದ್ದೇನೆ, ಅದು ಪ್ರಾಕ್ಟೀಸಿಂಗ್ ಇರಲಿ ಅಥವಾ ಕಂಪ್ನಿಯಲ್ಲಿ ಅಥವಾ ಬೇರೆ ಯಾವುದೋ ಒಂದು ಪ್ರೊಫೆಷ್ನಲ್ ಇದ್ದೀರಿ, ಅಥವಾ ಲೇಡೀಸ್ ಹೇಳ್ತಾರೆ ನಾನು ಹೌಸ್ ವೈಫು, ನನಗೆ ತುಂಬ ವರ್ಷ ಆಯಿತು ಅಂದರೆ ಟಚ್ ಇಲ್ಲ, ಆ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಬಿಟ್ಟು ಹೋಗಿದೆ, ನೆನಪಿಗೆ ಬರೋದಿಲ್ಲ ಕೆಲವೊಂದು, ಅಥವಾ ತುಂಬ ಅಮೆಂಡ್ಮೆಂಟ್ಸ್ಗಳಾಗಿದೆ, ಚೇಂಜಸ್ಗಳಾಗಿವೆ, ಅದನ್ನು ಹೇಗೆ ನಾವು ಕೀಪ್ ಅಪ್ ಮಾಡ್ಕೊಳ್ಳೋದು, ಅಥವಾ ಟೈಮ್ ಸಿಗೋದಿಲ್ಲ. ಸೊ ಇದೆಲ್ಲವೂ ಕಾಮನ್ ಆಗಿ ಈ ಥರ ಕ್ವಶನ್ಗಳು ಬರ್ತಾ ಇರ್ತವೆ. ಸೊ ವಾಟ್ ಶುಡ್ ಐ ಡೂ, ನಾನು ಹೇಗೆ ಪ್ರಿಪೇರ್ ಮಾಡಬೇಕು, ನನಗೆ ಜಾಬ್ ಸಿಗಬೇಕು, ನಾನು ಹೇಗೆ ಮಾಡಲಿ ಅಂತ ಕೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾನು ಏನು ಉತ್ತರ ಕೊಡ್ತೇನೆ ಅಂದರೆ, ನೀವು ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ ಇದ್ದರೆ ನಿಮಗೆ ಬಹಳಷ್ಟು ಟೈಮ್ ಸಿಗತ್ತೆ. ವೇಟಿಂಗ್ ಪೀರಿಯಡ್ ಅಂತ ಏನಿರುತ್ತೆ, ಕೋರ್ಟಲ್ಲಿ ನೀವು ಕೂತ್ಕೊಂಡು ವೇಟ್ ಮಾಡ್ತಿರ್ತೀರಿ, ಆವಾಗ ಜಸ್ಟ್ ಬೇರೆ ಆ್ಯಕ್ಟ್ಗಳನ್ನು ಓದಿ ಅದು ಬೇಕಾದಾಗೆ ಸಾಕಾಗತ್ತೆ. ಇದು ಒಂದು ಸಣ್ಣ ಸಲಹೆ. ಹಾಗೆ ಹೌಸ್ ವೈಫ್ಗಳಿಗೆ, ಹೌದು ನಾನು ಒಪ್ಕೊಳ್ತೇನೆ ಟೈಮ್ ಸಿಗೋದಿಲ್ಲ ಅಂತ, ಆದರೆ ದಿನದಲ್ಲಿ ಎಲ್ಲೋ ಒಂದು ನೀವು ಏನಾದರೂ ಕೆಲಸ ಮಾಡ್ತಾ ಇರುವಾಗ ಅದಕ್ಕಿಂತ ಮೊದಲು ಒಂದು 4-5 ಸೆಕ್ಷನ್ಗಳನ್ನು ನೋಡ್ಕೊಳ್ಳಿ. ಆಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಅದನ್ನೇ ನೆನಪು ಮಾಡ್ಕೊಳ್ತಾ ಇರಿ, ಅದನ್ನೇ ಮನಸ್ಸಲ್ಲೇ ರಿವೈಸ್ ಮಾಡ್ಕೊಳ್ತಾ ಇರಿ. ಸೊ ಹಾಗೇನಾದರೂ ಮಾಡ್ಕೊಳ್ಬೇಕು. ಅಥವಾ ದಿನಕ್ಕೆ 1 ಅವರ್ ಅಥವಾ ಅರ್ಧ ಗಂಟೆ ಎಲ್ಲಾದರೂ ಒಂದು ತೆಗೆದಿಡಿ ಓದಲಿಕ್ಕೆ ಅಂತ. ನಾನು ಕಷ್ಟ ಆಗುತ್ತೆ ಬೇರೆಯವ್ರಿಗಿಂತ ಮಾಡಲಿಕ್ಕೆ, ಆದರೂ ಅಸಾಧ್ಯ ಅಂತ ಏನಿಲ್ಲ, ಹೌಸ್ ವೈಫ್ಗಳು ಕೂಡ ಮಾಡ್ಬೋದು. ಓದಿ ಪ್ರಿಪೇರ್ ಆಗಿ ಎಷ್ಟೋ ಜನ ಆ ಇನ್ಸ್ಟೆನ್ಸ್ ಇದೆ, ಮಕ್ಕಳು ಇಟ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಜಡ್ಜಾಗಿ ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದವರು ತುಂಬ ಜನ ಎಕ್ಸಾಂಪಲ್ಗಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಅಸಾಧ್ಯ ಅಂತನೆಲ್ಲ, ಸ್ವಲ್ಪ ಪ್ರತಿಯೊಬ್ಬರಿಗೂ ಅದು ಬೇರೆ ಬೇರೆ ರೀತಿಯಲ್ಲಿರುತ್ತೆ, ಹೇಗೆ ನಾವು ನಿಭಾಯಿಸ್ತೇವೆ ಜವಾಬ್ದಾರಿನ ಅಂತ. ಕೆಲವರಿಗೆ ಅಷ್ಟು ಮನೆ ಕೆಲಸ ಇರುತ್ತೆ, ಕೆಲವರಿಗೆ ಸ್ವಲ್ಪ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕಾಗತ್ತೆ. ಹಾಗೆ ಫ್ಯಾಮಿಲಿ ಯಾರಾದರೂ ನಿಮಗೆ ಶೇರ್ ಮಾಡ್ಕೊಳ್ಳೋರಿದ್ದರೆ ನಿಮ್ಮ ಕೆಲಸವನ್ನು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ನನ್ನ ಕೆಲಸ ಒಂದು ಟೈಮನ್ನು ಶೇರ್ ಮಾಡ್ಕೊಳ್ತೀರಾ, ಅಥವಾ ಮಕ್ಕಳನ್ನ ಸ್ವಲ್ಪ ಹೊತ್ತು ನೋಡ್ಕೊಳ್ತೀರಾ, ಒಂದು ತಾಸು ಓದ್ತೇನೆ, 2 ಅವರ್ಸ್ ಓದ್ತೇನೆ ಅಂತ. ಅಥವಾ ನಿಮಗೆ ಬೇರೆ ಯಾರನ್ನಾದರೂ ಹೇಗಾದರೂ ಓದುವಂಥ, ಎಲ್ಲಾದರೂ ಹೊರಗೆ ಹೋಗಿ ಓದುವಂಥ ಅವಕಾಶ ಇದ್ದರೆ ಅದನ್ನು ಕೂಡ ಮಾಡ್ಬೋದು. ಸೊ ಇದಿಷ್ಟು ಹೌಸ್ ವೈಫ್ಗೆ ಹೇಳುವಂಥದ್ದು. ಇನ್ನು ವರ್ಕಿಂಗ್ ಪ್ರೊಫೆಷ್ನಲ್ಸು ಟಚ್ಚೇ ಇಲ್ಲ ಅಂತ ಹೇಳೋರಿಗೆ, ನೀವು ಸ್ವಲ್ಪ ಜಾಸ್ತಿ ಅವರ್ಸ್ ಎಲ್ಲೋ ಒಂದು ಕಡೆ ಫ್ರೀ ಇರುವಾಗ, ಸ್ವಲ್ಪ ವೀಕೆಂಡ್ಸಲ್ಲಿ ಹಾಗೆ ಕೂಡ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಬೋದು. ಸ್ವಲ್ಪ ಅದಕ್ಕೋಸ್ಕರ ಬೇರೆ ಟೈಮಿಗೆ ಸ್ಪೆಂಡ್ ಮಾಡೋ ಟೈಮನ್ನು ಈ ಒಂದು ಜುಡಿಷಿಯರಿ ಎಕ್ಸಾಮ್ಸ್ ಪ್ರಿಪ್ರೇಷನ್ಗೆ ಚಾನಲೈಸ್ ಮಾಡಬೇಕು. ಸೊ ಅಲ್ಟಿಮೇಟಾಗಿ ನಾನೇನು ಹೇಳೋದು, ಇವರೆಲ್ಲ ಒಂದು ವೃತ್ತಿಲಿ, ಬೇರೆ ಬೇರೆ ವೃತ್ತಿಯಲ್ಲಿರೋರಿಗೆ ಅಸಾಧ್ಯ ಅಂತ ಖಂಡಿತವಾಗಿಯೂ ಅಲ್ಲ. ಎಷ್ಟೋ ಜನ ಹಾಗೆ ನೋಡ್ಲಿಕ್ಕೆ ಹೋದರೆ ಈ ಒಂದು ಫೀಲ್ಡ್ಗಳಲ್ಲಿ ಇರೋವ್ರೆ, ತುಂಬ ಬ್ಯುಸಿ ಇರೋವ್ರೆ, ಯಶಸ್ವಿಯಾಗಿ ಪಾಸಾಗಿ ಜಡ್ಜ್ ಆಗಿರೋದನ್ನು ನಾನು ನೋಡಿದ್ದೇನೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು, ನಿಮ್ಮ ಒಂದು ಟೈಮ್ ಮ್ಯಾನೇಜ್ಮೆಂಟ್ ನಿಮ್ಗೆ ಗೊತ್ತಿರ್ತದೆ. ದಿನಕ್ಕೆ 1 ಅವರ್ ಸಿಕ್ಕಿದ್ರೂ ಸಾಕು ನೀವು ಇದೆಲ್ಲ ಪ್ರಿಪ್ರೇಷನ್ ಮಾಡಲಿಕ್ಕೆ. ಆದರೆ ಸ್ವಲ್ಪ ಲೆಂದಿ ಡ್ಯೂರೇಷನ್ ಆಗುತ್ತೆ. ಲೀಗಲ್ GK, ಅದಕ್ಕೆ ಹೇಗೂ ನೀವು ಕರೆಂಟ್ ಅಫೇರ್ಸ್ ಓದ್ತಿರ್ತೀರಿ, ನ್ಯೂಸ್ ಪೇಪರ್ ಓದ್ತಿರ್ತೀರಿ, ಅದಕ್ಕೆ ಸಂಬಂಧಪಟ್ಟಾಗಿ ಲೀಗಲ್ ನ್ಯೂಸನ್ನೇ ರಿಲೇಟ್ ಮಾಡಿಕೊಂಡು ಹೇಗೆ ದಿನಕ್ಕೊಂದು ಜಡ್ಜ್ಮೆಂಟ್ ಓದಿ. ಸೊ ಜಡ್ಜ್ಮೆಂಟ್ ಓದೋದ್ರಿಂದ ಹೈಯೆಸ್ಟ್ ನಿಮಗೆ ಟೈಮ್ ಉಳಿತಾಯ ಆಗುತ್ತೆ. ನೀವು ಅಂದ್ಕೊಳ್ಬೋದು ಆ ಲೆಂದಿ ಜಡ್ಜ್ಮೆಂಟ್ಸ್ಗಳನ್ನ ಓದ್ತಾ ಟೈಮ್ ವೇಸ್ಟ್ ಆಗುತ್ತೆ ಅಂತ. ಆದರೆ 3-4 ದಿನ ಮಾಡುವಂಥ ಪ್ರಿಪ್ರೇಷನ್ನು, ಇಡೀ ಒಂದು CRPC ಬಗ್ಗೆ ಇರುವಂಥ ಜಡ್ಜ್ಮೆಂಟ್, ಯಾವುದಾದ್ರೂ ಒಂದು ಡೀಟೇಲ್ ಆಗಿ ಟ್ರಯಲ್ ಆಗಿರುವಂಥ ಜಡ್ಜ್ಮೆಂಟ್ನ ಓದಿದರೆ ನಿಮಗೆ ಅಷ್ಟೇ ಪ್ರಾಕ್ಟಿಕಲ್ ನಾಲೆಜು. 3-4 ದಿನ ಓದುವಂತಹ ಒಂದು ಬೇರೆ ಆ್ಯಕ್ಟ್ ರೀಡಿಂಗ್, ನಾವು ಸಪ್ರೇಟ್ ಸೆಕ್ಷನ್ ವೈಸ್ ಓದ್ತೇವಲ್ಲ, ಅಷ್ಟೇ ಓದಿರೋದಷ್ಟು ಈ ಒಂದು ಜಡ್ಜ್ಮೆಂಟ್ ಓದೋದ್ರಿಂದ ಸಿಗುತ್ತೆ. ಇದು ನನ್ನ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರುವಂಥದ್ದು, ನೀವೆಲ್ಲರೂ ಹೀಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೇಬೇಕು. ಸೀರಿಯಸ್ ಆಗಿ ಮಾಡ್ತೀರಂತಾದರೆ ದಿನಕ್ಕೆ ಯಾವುದಾದ್ರೂ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇರಲಿ, ಹೈಕೋರ್ಟ್ ಜಡ್ಜ್ಮೆಂಟ್ ಇರಲಿ, ಟ್ರಯಲ್ ಕೋರ್ಟ್ ಜಡ್ಜ್ಮೆಂಟ್ ಇರಲಿ, ಆದರೆ ಫುಲ್ ಆಗಿ ಟ್ರಯಲ್ ಆಗಿ ಅದರದ್ದು ಒಂದು ಮೆರಿಟ್ಸ್ ಮೇಲೆ ಜಡ್ಜ್ಮೆಂಟ್ ಇರುವಂಥ ಕೇಸ್ಗಳನ್ನು ಓದಿ. ಆವಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಒನ್ನು,
ಕಾನೂನು ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಗಳು, ನಾನು ಕಾನೂನು ವ್ಯಾಸಂಗ ಮಾಡುತ್ತಿದ್ದೇನೆ, ನನ್ನ ಪರೀಕ್ಷಾ ತಯಾರಿ ಹೇಗೆ ಮತ್ತು ಯಾವಾಗ ಪ್ರಾರಂಭಿಸಬೇಕು ಅಂತ. ಅಂದರೆ ಐ ಆಮ್ ಅ ಲಾ ಸ್ಟೂಡೆಂಟ್, ಹೌ ಆ್ಯಂಡ್ ವೆನ್ ಶುಡ್ ಐ ಪ್ರಿಪೇರ್ ಫಾರ್ ಜುಡಿಷರಿ ಅಂತ. ಸೊ ನೀವು ಆ್ಯಕ್ಚುಲಿ ಹೇಳೋದಾದರೆ ಕಾಲೇಜ್ ಸ್ಟೂಡೆಂಟ್ಸು ಪ್ರಿಲಿಮ್ಸ್ ಏನಿರ್ತದೆ, ಪ್ರಿಲಿಮ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ನೀವು ಯಾವಾಗಲಿಂದ ನಿಮಗೆ ಕಾಂಟ್ರಾಕ್ಟ್ ಆ್ಯಕ್ಟ್ ಬರುತ್ತೆ, ಅಥವಾ ಯಾವಾಗಲಿಂದ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಬರುತ್ತೆ, ಅಥವಾ ಕಾನ್ಸ್ಟಿಟ್ಯೂಷನ್, ಸೊ ಯಾವಾಗ ನೀವು ಆ ಸಬ್ಜೆಕ್ಟ್ ಕಲಿತೀರಿ ಆವಾಗಲಿಂದನೇ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಆ ಸಬ್ಜೆಕ್ಟ್ ಮೇಲೆ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ನಿಮಗೆ ಸಿವಿಲ್ ಲಾ ಆಗಿಲ್ಲ ಅಂದರೆ CPC ಆಗಿಲ್ಲ, ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್, ಕ್ರಿಮಿನಲ್ ಪ್ರೊಸೀಜರ್ ಆಗಿಲ್ಲ, ಅದು ಫೈನಲ್ ಇಯರಲ್ಲಿ ಬರುತ್ತೆ. ಸೊ ನಾಟ್ ಎಟ್ ಆಲ್ ಅ ಪ್ರಾಬ್ಲಮ್. ನೀವು ಕಾಂಟ್ರಾಕ್ಟ್ ಆ್ಯಕ್ಟ್ ಫುಲ್ ಥರೋ ಮಾಡ್ಕೊಳ್ಳಿ, ಅಥವಾ ಕಾನ್ಸ್ಟಿಟ್ಯೂಷನ್ನ ಫುಲ್ಲಿ ಥರೋ ಮಾಡ್ಕೊಳ್ಳಿ. ಬಹುಶಃ ಸೆಕೆಂಡ್ ಇಯರಲ್ಲಿ ಬರ್ಬೋದು ಕಾಂಟ್ರಾಕ್ಟ್ ಆ್ಯಕ್ಟ್, ಅಥವಾ ಥರ್ಡ್ ಇಯರಲ್ಲಿ ಬರ್ಬೋದು 5 years ಕೋರ್ಸ್ ಇದ್ದರೆ. ಅದ್ರದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಯಾವ್ದ್ಯಾವುದು ಪಾಸಿಬಲ್ ಕ್ವಶನ್ಸ್ ಫ್ರಮ್ ಎವ್ರಿ ಸೆಕ್ಷನ್, ಪ್ರತಿಯೊಂದು ಸೆಕ್ಷನಲ್ಲಿ ನಿಮಗೆ ಯಾವ್ಯಾವ ಕ್ವಶನ್ಸ್ಗಳು ಬರ್ತವೆ, ಅದು ಹೇಗೆ ಯಾವ್ಯಾವ ರೀತಿಯಲ್ಲೇ ಕೇಳ್ತಾರೆ, ಅದೆಲ್ಲದೂ ಕೂಡ ನಿಮಗೆ. ಅದು ಕಾನ್ಸ್ಟಿಟ್ಯೂಷನ್ ಅಂತೂ ನೀವು ಓದಿದರೆ ನೀವು ಆಮೇಲೆ ಎಲ್ಲೆಲ್ಲ ಮಾಡ್ತೀರಿ ಅಂದರೂ ಕಾನ್ಸ್ಟಿಟ್ಯೂಷನ್ ಲಾ ಮೇಲೆ ತುಂಬ ಒಂದು ಬೇಸಿಕ್ ಒಂದು ಫೌಂಡೇಶನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಕಾನೂನು ಸ್ಟೂಡೆಂಟ್ಸ್ಗಳು ನೀವು ಪ್ರಿಪ್ರೇಷನ್ ಮಾಡ್ತೀರಿ ಅಂದರೆ ಜುಡಿಷರಿಗೆ ಮಾತ್ರ ಅಲ್ಲ, ನೀವು ಆ ಓದುವಂಥ ಕಾಂಟ್ರಾಕ್ಟ್ ಏನಿರುತ್ತೆ, ನಾನು ಹೇಳುವಂಥದ್ದು ಕಾಂಟ್ರಾಕ್ಟ್ ಆ್ಯಕ್ಟ್ ಥರೋ ಮಾಡ್ಕೊಳ್ತಾ ಹೋಗಿ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಥರೋ ಮಾಡ್ಕೊಳ್ಳಿ, ಹಾಗೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಬರುತ್ತೆ, ಅದನ್ನು ಕೂಡ ಥರೋ ಮಾಡ್ಕೊಳ್ಳಿ. ಇದು 3 ಸಬ್ಜೆಕ್ಟ್ಗಳು ಥರೋ ಮಾಡ್ಕೊಂಡ್ಕೊಳ್ಳಿ. IPC ಬರುತ್ತೆ, IPC ಎವಿಡೆನ್ಸ್ ಆ್ಯಕ್ಟ್, ಆಮೇಲೆ ಗ್ರ್ಯಾಜುಲಿ ಆ ಲೆವೆಲ್ಲು ಜಾಸ್ತಿ ಮಾಡ್ಕೊಳ್ತಾ ಹೋದ ಹಾಗೆ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ನೀವು ಒಂದು ಸಾಲ್ವ್ ಮಾಡಿ ಕ್ವಶನ್ಸ್ಗಳು ಸಿಗ್ತವೆ. ಆ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ಗಳು, ಕ್ವಶನ್ ಪೇಪರ್ಗಳು ಬುಕ್ಕಲ್ಲೆಲ್ಲ ಸಿಗತ್ತೆ, ಅದನ್ನು ನೀವು ಓದ್ಕೊಂಡು ಅರ್ಥ ಮಾಡ್ಕೊಳ್ಬೋದು. ಇದು ನನ್ನ ಒಂದು ಅನಿಸಿಕೆ. ಹಾಗೆ ನಿಮಗೆ ಕೂಡಲೇ ನಿಮಗೆ ಇಮಿಡಿಯೇಟ್ಲಿ ಜುಡಿಷರಿ ಎಕ್ಸಾಮ್ ಬರಲಿಕ್ಕೆ ಆ ಒಂದು ಎಲಿಜಿಬಿಲಿಟಿ ಬರಲಿಕ್ಕಿಲ್ಲ, ಯಾಕೆಂದರೆ ನೀವು ಯಾವಾಗಲೂ ಪಾಸ್ ಆಗ್ಬೋದು, ನೋಟಿಫಿಕೇಷನ್ ಯಾವಾಗಲೂ ಮಾಡ್ಬೋದು. ಆದರೂ ಸ್ಟಿಲ್ ನೀವು ಎಷ್ಟು ಪ್ರಿಪ್ರೇಷನ್ ಆದರೂ ಅದು ಸ್ವಲ್ಪ ಶಾರ್ಟೇಜ್ ಇದ್ದೇ ಇರುತ್ತೆ. ನಾವು ಜಡ್ಜ್ಮೆಂಟ್ ನಿಮ್ಗೆ ಗೊತ್ತಿರೋದಿಲ್ಲ, ಯಾಕೆಂದರೆ ಲಾ ಸ್ಟೂಡೆಂಟ್ಸ್ಗೆ ಆ ಜಡ್ಜ್ಮೆಂಟ್ ರೈಟಿಂಗ್ ಟೆಕ್ನಿಕ್ ಬೇರೆ ಇರುತ್ತೆ. ಸೊ ಆವಾಗ ನೀವು ಇದೆಲ್ಲದು ಆ ಒಂದು ಥಿಯರಿ ನಿಮಗೆ ಸ್ಟ್ರಾಂಗ್ ಆಗಿದ್ದರೆ ಪ್ರಾಕ್ಟಿಕಲ್ ವೈಸ್ ಜಡ್ಜ್ಮೆಂಟ್ ರೈಟಿಂಗ್ ಎಲ್ಲ ಅದಕ್ಕೆ ಆಮೇಲೆ ಟೈಮ್ ಹಾಕಲಿಕ್ಕೆ ಟೈಮ್ ಸಿಗುತ್ತೆ, ಓದಲಿಕ್ಕೆ ಟೈಮ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು, ಸೆಕೆಂಡ್ ಥರ್ಡ್ ಇಯರ್ ಆನ್ವರ್ಡ್ಸ್ ನಿಮಗೆ ಯಾವಾಗ ಲಾ ಸಬ್ಜೆಕ್ಟ್ಗಳು ಸ್ಟಾರ್ಟ್ ಆಗ್ತವೆ ಆವಾಗಲಿಂದ ನೀವು ಶುರು ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಯಾರು ಪ್ರಾರಂಭ ಮಾಡಿಲ್ವೋ ಫೈನಲ್ ಇಯರಲ್ಲಿ ಪ್ರಾರಂಭ ಮಾಡಿದ್ರು ಏನೂ ತೊಂದರೆ ಇಲ್ಲ. 1 ವರ್ಷ ಇರುತ್ತೆ, 2 ವರ್ಷವೂ ಸಿಗುತ್ತೆ. ಸೊ ನಾಟ್ ಇಟ್ ಆಲ್ ಅ ಪ್ರಾಬ್ಲಮ್. ಎಷ್ಟು ವರ್ಷ ನೀವು ತಯಾರಿ ಮಾಡ್ಕೊಳ್ತೀರಿ ಅಂತಲ್ಲ, ಎಷ್ಟು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿ ಆ ಕಾನ್ಸೆಪ್ಟು ಮನಸ್ಸಲ್ಲಿ ಕೂತ್ಕೊಂಡಿದೆ ಅಂತ ಅಷ್ಟೇ ಒಂದು ಫೈನಲ್ ಅದು ಇಂಪಾರ್ಟೆಂಟ್ ಆಗುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನು, ತುಂಬ ಜನ ಕೇಳ್ತೀರಿ ಸೆಂಡ್ ಮಿ ದ ಲಿಂಕ್ ಆಫ್ ಯುವರ್ ಚಾನಲ್ ವಿಡಿಯೋಸ್ ಅಂತ ಹೇಳ್ತಾರೆ. ಈಗ ನಾನು ನನ್ನ ಚಾನಲಲ್ಲಿ ಆಲ್ಮೋಸ್ಟ್ 150-160ಕ್ಕಿಂತ ಜಾಸ್ತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಜುಡಿಷರಿ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ. ನಿಮಗೆ ಕೆಲವೊಂದು ಸೀರೀಸನ್ನು ಮಾಡಿದ್ದೇನೆ, ಅದಕ್ಕೆ ಲಿಂಕ್ ಸಿಗೋದಿಲ್ಲ. ಸೊ ನಿಮ್ಗೆ ಎಲ್ರಿಗೂ ಒಂದು ಹೇಳೋದು ಏನಂತದಂದರೆ, ಈ ಎಲ್ಲ ನನ್ನ ವೀಡಿಯೋಗಳನ್ನು ನೀವು ನೋಡ್ತೀರಿ ಅಂತ ಆದರೆ, ಅದರದ್ದು ಫಾಲೋ ಮಾಡ್ತೀರಿ ಅಂತ ಆದರೆ, ಪ್ಲೇ ಲಿಸ್ಟ್ ಅಂತ ಇದೆ. ನೀವು ನನ್ನ ಆ ವಿಡಿಯೋದಲ್ಲೇ ನಿಮಗೆ ಪ್ಲೇ ಲಿಸ್ಟ್ ಅಂತ ಕಾಣ್ತದೆ. ಸೊ ಅದನ್ನು ಡೀಟೇಲ್ ಆಗಿ ನಾನು ಪ್ರತಿ ವಿಡಿಯೋಗಳು, ಉದಾಹರಣೆಗೆ ಟ್ರಾನ್ಸ್ಲೇಷನ್ ವಿಡಿಯೋಗಳಿದೆ, ಅಥವಾ ಇದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್, ಅದರದ ಮೇಲೆ MCQಸನ್ನು ನಾನು ವಿಡಿಯೋ ಮಾಡಿದ್ದೇನೆ, ಕಾಂಟ್ರಾಕ್ಟ್ ಆ್ಯಕ್ಟನ್ನು ಮಾಡಿದ್ದೇನೆ, ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದಾದ್ರು ಓದಬೇಕು, ಅಥವಾ ಇಂಪಾರ್ಟೆಂಟ್ ಸೆಕ್ಷನ್ಸ್ ಯಾವುದು ಅಂತ CPC, CRPC, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅದ್ರ ಮೇಲೆಲ್ಲ ಮಾಡಿದ್ದೇನೆ. ಇವೆಲ್ಲವೂ ಕೂಡ ಒಟ್ಟಿಗೆ ನಿಮಗೆ ಪ್ಲೇ ಲಿಸ್ಟಲ್ಲಿ ಸಿಗ್ತವೆ. ಓಕೆ, ಸೊ ಹಾಗೆ ನೀವು ಡೌಟ್ಸ್ ಇದ್ದರೆ, ಯಾವುದೇ ಡೌಟ್ಸ್ ಇದ್ದರೂ ಇಂಡಿವಿಜುವಲ್ ಒಂದೊಂದು ವೀಡಿಯೋ ನೋಡೋದಕ್ಕಿಂತ ಆ ಎಂಟೈರ್ ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆ ಯಾವ ವಿಡಿಯೋ ಸಿಕ್ಕಿಲ್ಲ ಅದನ್ನು ನೀವು ನೋಡ್ಬೋದು. ಅಥವಾ ಯಾವ್ಯಾವ ಟಾಪಿಕ್ ಇದೆ ನಿಮಗೆ ಗೊತ್ತಿಲ್ಲೋ ಇರುವಂತಹ ಟಾಪಿಕ್ಗಳು ಕೂಡ ಪ್ಲೇ ಲಿಸ್ಟ್ಗಳಲ್ಲಿ ಸಿಗುತ್ತೆ, ಅದನ್ನು ನೀವು ನೋಡಿ ಕ್ಲಾರಿಫೈ ಮಾಡ್ಕೊಳ್ಬೋದು. ಓಕೆ, ಸೊ ಇದು ನಾನು ನಿಮಗೆ ನನ್ನ ಚಾನಲನ್ನು ಹೇಗೆ ನೀವು ನೋಡಲಿಕ್ಕೆ ಇಷ್ಟ ಇರೋರು ವಿಡಿಯೋಗಳು ಕೆಲವು ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ರಲ್ಲ, ಸೊ ಅದಕ್ಕೋಸ್ಕರ ನಿಮಗೆ ಇದು ಹೇಳ್ಕೊಡ್ತಿದ್ದೇನೆ. ಪ್ಲೇ ಲಿಸ್ಟ್ ನಾನು ಡೀಟೇಲಾಗಿ ಆಲ್ರೆಡಿ ಮಾಡಿಟ್ಟಿದ್ದೇನೆ. ಆ ಪ್ಲೇ ಲಿಸ್ಟನ್ನು ಕ್ಲಿಕ್ ಮಾಡಿದರೆ, ಹಾಗೆ ಈ ನನ್ನ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಪ್ಲೇ ಲಿಸ್ಟ್ ಯಾವುದ್ಯಾವುದಿದೆ ಅಂತ ಹೇಳಿ, ಅದನ್ನು ಸೆಲೆಕ್ಟ್ ಮಾಡಿ ನೋಡಿದರೆ ನಿಮಗೆ ಆ ಎಂಟೈರ್ ಪ್ಲೇ ಲಿಸ್ಟ್ CPC ಬಗ್ಗೆ ಯಾವ್ಯಾವುದು ವೀಡಿಯೋ ಮಾಡಿದ್ದೇನೆ, ಅಥವಾ ಬೇರೆ ರೀಡಿಂಗ್ ಬಗ್ಗೆ ಯಾವ್ದ್ಯಾವ್ದು ಮಾಡಿದ್ದೇನೆ, ನೋಟ್ಸ್ ಟೇಕಿಂಗ್ ಬಗ್ಗೆ ಯಾವ್ದ್ಯಾವ್ದು ಮಾಡಿದ್ದೇನೆ, ಎಲ್ಲದೂ ಒಟ್ಟಿಗೆ ಸಿಗತ್ತೆ, ಹಾಗೆ ನೀವು ನೋಡ್ಬೋದು. ಇನ್ನು ನೆಕ್ಸ್ಟ್ ಒನ್ನು, ಹೌ ಡು ಐ ಇಂಪ್ರೂವ್ ಮೈ ಲ್ಯಾಂಗ್ವೇಜ್. ಸೊ ನಾನು ಇಲ್ಲಿ ಕೇವಲ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇಲ್ಲ, ಯಾಕೆಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದೋರು ಅಥವಾ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಸಹ ನನ್ನ ಹತ್ರ ಕೇಳಿದ್ದಾರೆ, ಲ್ಯಾಂಗ್ವೇಜ್ ಈಗ ಕನ್ನಡ ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡ್ಕೊಳ್ಬೇಕು ನಮ್ಮದು ಅಂತ ಕೇಳ್ತಾರೆ. ಅಥವಾ ಕನ್ನಡದಲ್ಲಿ ಎಕ್ಸಾಮ್ ಬರೀತಾ ಬಂದವರು, ಕನ್ನಡ ಮೀಡಿಯಮ್ನವರು ಇಂಗ್ಲೀಷಲ್ಲಿ ಬರೀಬೇಕು ಅನ್ನೋರು ಹೇಗೆ ನಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಕೇಳ್ತಾರೆ. ಸೊ ಲ್ಯಾಂಗ್ವೇಜ್ ಇಸ್ ನಾಟ್ ಎಟ್ ಆಲ್ ಅ ಬ್ಯಾರಿಯರ್, ಆಯಿತಾ? ಯಾಕೆ ಗೊತ್ತಾ? ಇದು
ಜುಡಿಷರಿ ಎಕ್ಸಾಮ್ಸು ಕಾನೂನು ಲೀಗಲ್ ಕಾನ್ಸೆಪ್ಟ್ಸ್ ಎಷ್ಟು ನಿಮಗೆ ಗೊತ್ತು ಅಂತ ಟೆಸ್ಟ್ ಮಾಡುವಂಥ ಒಂದು ಎಕ್ಸಾಮ್. ನಿಮಗೆ ಆ ಕಾನೂನುಗಳು ಇಂಗ್ರೀಡಿಯೆಂಟ್ ಗೊತ್ತಿದ್ದರೆ, ಅದರದ್ದು ಯಾವ ಕಾರಣಕ್ಕೆ ಆ ಲಾಜಿಕ್ ಗೊತ್ತಿದ್ರೆ, ಆ ಸೆಕ್ಷನ್ ಯಾಕೆ ಎನ್ಯಾಕ್ಟ್ ಮಾಡಿದ್ದಾರೆ, CPC ಯಾಕೆ ಇದೆ, ಅಥವಾ CRPC ಯಾಕಿದೆ, ಅದು ಪ್ರೊಸೀಜರ್, ಹಾಗೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಯಾಕೆ ಇದೆ, ಅದು ಹೇಗೆ ಎವಿಡೆನ್ಸು, ಯಾವ ಥರ ವಿಟ್ನೆಸ್ಗಳು, ತುಂಬ ಜನ ವಿಟ್ನೆಸ್ಗಳಿದ್ರು ಅಂತ ಹೇಳ್ಕೊಂಡು ಆ ಕೇಸ್ ಗೆಲ್ತದೆ ಅಂತಲ್ಲ, ಆದರೆ ಒಂದೇ ಒಬ್ಬ ವಿಟ್ನೆಸ್ ಇದ್ದರೂ ಕೂಡ ಕೇಸನ್ನು ಗೆಲ್ಬೋದು ಅಲ್ವಾ. ಸೊ ಯಾಕೆ ಆ ಸೆಕ್ಷನ್ಗಳನ್ನು ಎನ್ಯಾಕ್ಟ್ ಮಾಡಿದ್ದಾರೆ ಅಂತ, ಈ ಥರ ಎಲ್ಲ ವಿಟ್ನೆಸ್ಗಳು ಈ ಥರ ಎಲ್ಲ ಒಂದು ಕಾನ್ಸೆಪ್ಟ್ಗಳು ನಿಮಗೆ ಗೊತ್ತಿದ್ದರೆ ಲ್ಯಾಂಗ್ವೇಜ್ ನ್ಯಾಚುರಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದಕ್ಕೆ ಇಂಪ್ರೂವ್ ಮಾಡ್ಕೊಳ್ಳೋ ಟೆಕ್ನಿಕ್ಸ್ ಹೇಳ್ತೇನೆ. ಆದಷ್ಟು ನ್ಯೂಸ್ ಪೇಪರ್ ಓದಬೇಕು. ಇಂಗ್ಲೀಷ್ ಲ್ಯಾಂಗ್ವೇಜು ನಿಮಗೆ ಇಂಗ್ಲೀಷಲ್ಲಿ ಈಗಂತೂ ನಿಮಗೆ ಗೂಗಲಲ್ಲೇ ನ್ಯೂಸ್ ಬರುತ್ತೆ, ಹಾಗೆ ಕನ್ನಡ ನ್ಯೂಸ್ ಪೇಪರ್ ನೀವು ಮನೆಗೆ ತರಿಸ್ಬೋದು, ತರಿಸಿದ್ರು ಆನ್ಲೈನಲ್ಲಿ ನಿಮಗೆ ಪೇಪರ್ ಸಿಗುತ್ತೆ. ಈ ಒಂದು ನಿಮಗೆ ರಿಸೋರ್ಸಸ್ ಎಲ್ಲಿ ಸಿಗುತ್ತೆ, ಅದಕ್ಕೆ ಯಾವುದಕ್ಕೂ ಈಗಿನ ಕಾಲದಲ್ಲಿ ಅದಕ್ಕೆ ಕೊರತೆ ಬರೋದಿಲ್ಲ. ನೀವು ಹೇಗಾದರೂ ಫ್ರೀ ಆಗಾದರೂ ನೋಡ್ಕೊಳ್ಳಿ ಅಥವಾ ದುಡ್ಡು ಕೊಟ್ಟಾದರೂ ನೋಡ್ಕೊಳ್ಳಿ, ಆದರೆ ನಿಮಗೆ ಯಾವುದಕ್ಕೂ ಓದಲಿಕ್ಕೆ ಅಥವಾ ರಿಸೋರ್ಸಸ್ ಅಂತ ಡೇಟಾ ರಿಸೋರ್ಸಸ್ ಏನಂತ ಹೇಳ್ತಾರೆ ಅದಕ್ಕೆ ಯಾವತ್ತೂ ಕಮ್ಮಿ ಅಥವಾ ಕೊರತೆ ಆಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವು ಎಷ್ಟು ಓದ್ತೀರಿ, ಇಂಗ್ಲೀಷ್ ಪೇಪರ್ ಎಷ್ಟು ಓದ್ತೀರಿ, ಅದಕ್ಕೆ ಸಂಬಂಧಪಟ್ಟ ಸೇಮ್ ಕನ್ನಡ ಕನ್ನಡ ನ್ಯೂಸ್ ಏನು ಓದ್ತೀರಿ, ಅದಕ್ಕೆ ಶಬ್ದಗಳೇನಾಯಿತು ಅಂಥಗಳ ಆ ಒಂದು ನೋಡ್ತಾ ಹೋದರೆ ಆವಾಗ ನಿಮಗೆ ಆ ಸೆಂಟೆನ್ಸದು ರಚನೆ ಇಂಗ್ಲೀಷಲ್ಲಿ ಹೇಗೆ ಆ ಸೆಂಟೆನ್ಸಿನ ರಚನೆ ಚೇಂಜ್ ಆಗುತ್ತೆ ಅದು ಗೊತ್ತಾಗ್ತಾ ಹೋಗುತ್ತೆ. ಸೊ ನನ್ನ ಸಜೆಷನ್ ಏನು ಅಂದರೆ ನ್ಯೂಸ್ ಪೇಪರ್ಗಳನ್ನ ಓದಿ, ಹಾಗೆ ಸ್ವಲ್ಪ ಗ್ರಾಮರ್ ತಿಳ್ಕೊಳ್ಳಿ. ಇಂಗ್ಲೀಷ್ ಯಾರನ್ನು ಕಲಿಬೇಕು ಅಂತ ಹೇಳ್ತೀರಿ, ಆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಂತ ಇರ್ತದೆ, ಅಥವಾ ನೌನ್ ಯಾವುದು, ನಾಮಪದ ಯಾವುದು, ಅಥವಾ ಕ್ರಿಯಾಪದ ಯಾವುದು, ಕರ್ತೃ ಕರ್ಮ ಕ್ರಿಯಾಪದ ಅಂತ ಆ ಒಂದು ಡಿವಿಷನ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಆವಾಗ ಇಂಗ್ಲೀಷ್ ಇದು ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಇಂಗ್ಲೀಷಲ್ಲಿ ಪಾಸ್ಟ್ ಟೆನ್ಸಲ್ಲಿ ಬೇರೆ ಬೇರೆ ರೀತಿಯ ಪಾಸ್ಟ್ ಟೆನ್ಸ್ಗಳಿರ್ತವೆ, ಪಾಸ್ಟ್ ಪಾರ್ಟಿಸಿಪಲ್, ಪಾಸ್ಟ್ ಪರ್ಫೆಕ್ಟ್ ಅಂತ ಎಲ್ಲ, ಹಾಗೆ ಪ್ರೆಸೆಂಟಲ್ಲೂ ಹಾಗೆ ಇರುತ್ತೆ. ಸೊ ಸ್ವಲ್ಪ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಗ್ರಾಮರ್ ಬುಕ್, ರೆನ್ ಆ್ಯಂಡ್ ಮಾರ್ಟಿನ್ ಬುಕ್ ಅಂತ ಗ್ರಾಮರ್ ಬುಕ್ ಇದೆ, ಅದು ತುಂಬ ಅಥಾರಿಟೇಟಿವ್ ಬುಕ್. ಇದು ಆದರೆ ಇದು ನೋಡಿಕೊಂಡು ಓದ್ಕೊಳ್ಳಿ. ಅಥವಾ ಇನ್ನು ವರ್ಡ್ ಪವರ್ ಮೇಡ್ ಈಸಿ ಅಂತ ಅದು ಒಂದು ಬುಕ್ ಇದೆ, ಅದು ಕೂಡ ಪರ್ಚೇಸ್ ಮಾಡಲಿಕ್ಕಾದರೆ ಓದಿ, ಅದು ನಿಮಗೆ ವೊಕ್ಯಾಬುಲರಿ ಇಂಪ್ರೂವ್ ಮಾಡುತ್ತೆ. ಗ್ರಾಮರ್ಗಿಂತ ಈ ಬುಕ್ ವರ್ಡ್ ಪವರ್ ಮೇಡ್ ಈಸಿ ಅಂತ ಒಂದು ಬುಕ್ ತುಂಬ ಒಳ್ಳೆಯದಿದೆ ಬುಕ್. ರೆನ್ ಆ್ಯಂಡ್ ಮಾರ್ಟಿನ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರುತ್ತೆ, ಅದನ್ನು ಕೂಡ ಸಾಲ್ವ್ ಮಾಡ್ಲಿಕ್ಕೆ ನೋಡಿ, ಆವಾಗ ಆನ್ಸರ್ಸ್ಗಳು ಅದರಲ್ಲಿ ಕೊಟ್ಟಿರ್ತಾರೆ. ಆ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರುವಂಥ ಡ್ಯುವೆಲ್ ಆ ಬುಕ್ಕನ್ನು ತೊಗೊಳ್ಳಿ, ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಹಾಗೆ ಕನ್ನಡ ಇಂಪ್ರೂವ್ ಮಾಡ್ಕೊಳ್ಬೇಕು ಹೇಳುವಂಥವರು ನೀವು ಕೂಡ ಅಷ್ಟೇ. ಕನ್ನಡ ಗೊತ್ತೇ ಇಲ್ಲದವರು ಅಂತ ಯಾರಿದ್ದೀರಿ ಅವರು ಕನ್ನಡ ಟು ಇಂಗ್ಲೀಷ್ ಅಥವಾ ಇಂಗ್ಲೀಷ್ ಟು ಕನ್ನಡ ಅಂತ ಕೆಲವೊಂದು ಬುಕ್ಗಳು ಬರ್ತವೆ, ಹೇಗೆ ಕಲಿಬೇಕು, ಲರ್ನ್ ಇನ್ 30 days ಅಂತ. ಆ ಬುಕ್ಗಳನ್ನು ಓದಿ, ಅದ್ರ ಜೊತೆಗೆ ನೀವು ಕನ್ನಡ ನ್ಯೂಸ್ ಪೇಪರ್ಗಳನ್ನು ಓದ್ತಾ ಹೋದಾಗೆ ನ್ಯಾಚುರಲಿ ಭಾಷೆ ಬರ್ತಾ ಹೋಗುತ್ತೆ. ಓಕೆ, ನಮಗೆ ತುಂಬ ಭಾಷೆ ಅಭಿವೃದ್ಧಿ ಆಗಬೇಕು ಅಂದರೆ ಒಂದು ಒಳ್ಳೆಯ ನ್ಯೂಸ್ ಪೇಪರ್, ಒಂದು ಅಥಾರಿಟಿ ಇರುವಂಥ ನ್ಯೂಸ್ ಪೇಪರ್ ಅದು ಓದಬೇಕು. ಹಾಗೆ ಇಂಗ್ಲೀಷಲ್ಲಿ ನಾನು ಸಜೆಸ್ಟ್ ಮಾಡೋದು ದ ಹಿಂದೂ, ದ ಟೈಮ್ಸ್ ಆಫ್ ಇಂಡಿಯಾ. ಹಾಗೆ ಕನ್ನಡದಲ್ಲಿ ಯಾವುದೇ ದಿನಪತ್ರಿಕೆ ಓದಿದ್ರು, ಅಂದರೆ ದಿನದಲ್ಲಿ ಬರುವಂಥ ಪತ್ರಿಕೆ, ಈಗ ವಿಜಯ ಕರ್ನಾಟಕ ಇರಲಿ, ಉದಯವಾಣಿ ಇರಲಿ, ಅಥವಾ ಕನ್ನಡ ಪ್ರಭ, ಯಾವುದೇ ಒಂದು ನಿಮ್ಮ ಏರಿಯಾದಲ್ಲಿ ಯಾವುದು ಸಿಗುತ್ತೆ ಅದನ್ನು ಓದಿದ್ರು ನಿಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ. ಇನ್ನು ಪ್ಲೀಸ್ ಸಜೆಸ್ಟ್ ಓನ್ಲಿ 1 ಬುಕ್ ಫಾರ್ ಜುಡಿಷರಿ ಎಕ್ಸಾಮಿನೇಷನ್ಸ್. ನ್ಯಾಯಾಧೀಶ ಪರೀಕ್ಷೆಗೆ ಕೇವಲ ಒಂದೇ ಪುಸ್ತಕವನ್ನು ಸೂಚಿಸಿ ಅಂತ ಹೇಳ್ತಾರೆ. ಇದು ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ, ನಾನೊಂದು ವಿಡಿಯೋ ಮಾಡಿದ್ದೆ, ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಒಂದು 10-15 ಪುಸ್ತಕಗಳನ್ನ ರೆಫರ್ ಮಾಡಿ, ಅಥವಾ ಮೇನ್ಸ್ ಎಕ್ಸಾಮ್ಸ್ಗಳಿಗೆ 10-15 ಪುಸ್ತಕಗಳನ್ನ ರೆಫರ್ ಮಾಡಿ ಅಂತ ನಾನು ತಿಳಿಸ್ಕೊಟ್ಟಿದ್ದೆ. ಸೊ ಅದಕ್ಕೋಸ್ಕರ ತುಂಬ ಜನ ಕೇಳಿದರು, ಇದು ತುಂಬ ನಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ, ಒಂದು ಬುಕ್ ಇದ್ದರೆ ಹೇಳಿ ಅಂತ. ಒಂದು ಬುಕ್ ಹೇಳಲಿಕ್ಕೆ ನನಗೆ ಯಾವ ಸಮಸ್ಯೆ ಇಲ್ಲ, ಆದರೆ ಆ ಬುಕ್ ಓದಿದ ಕೂಡಲೇ ನಿಮ್ಮ ನಾಲೆಜ್ ಸೀಮಿತ ಆಗುತ್ತೆ. ಯಾಕೆಂದರೆ ಕ್ವಶನ್ಸ್ಗಳು ಯಾವುದೇ ರೀತಿಯಲ್ಲೂ ಬರ್ಬೋದು. ಇನ್ನು ಬರುವಂಥ ದಿನಗಳಲ್ಲಿ ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸ್ ಎಕ್ಸಾಮ್ ಅದು ಕೂಡ ಪ್ರಪೋಸಲ್ ಇದೆ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಸೊ ಅದೇನಾದರೂ ಇಂಟ್ರೊಡ್ಯೂಸ್ ಆದರೆ ಅನ್ಅಕಾಡೆಮಿಗೆ ಯಾರ್ಯಾರು ಕ್ಲಾಸಸ್ಗೆ ಬರ್ತಿದ್ದೀರಿ, ಸೊ ನಿಮಗೆ ಆ ಒಂದು ಅಂದಾಜಿರ್ಬೋದು, ನಾರ್ತ್ ಸ್ಟೇಟ್ಸ್ ಅಥವಾ ಹಿಂದಿ ಹೆಚ್ಚಾಗಿ ಓದುವಂಥ ಇರುವಂಥ ಪ್ರಿವೆಲೆಂಟ್ ಇರುವಂಥ ಸ್ಟೇಟ್ಸ್ಗಳಲ್ಲಿ ಅವರ ಪ್ರಿಪ್ರೇಷನ್ ಲೆವೆಲ್ ಎಷ್ಟಿರುತ್ತೆ, ಕಾಂಪಿಟೇಷನ್ ಎಷ್ಟಿರುತ್ತೆ ಅಂತ. ಸೊ ಅಂಥ ಸಂದರ್ಭದಲ್ಲಿ ನಾವು ಒಂದೇ ಪುಸ್ತಕ ಇಟ್ಕೊಂಡು ಓದುವಾಗ ಅವರು CPCಗೆ ಮುಲ್ಲ ಆ್ಯಂಡ್ ಮುಲ್ಲ 3,500 ಅಮೌಂಟ್ ಇರುವಂಥ ಪುಸ್ತಕಗಳನ್ನ ಓದ್ತಾರೆ ಜುಡಿಷರಿ ಎಕ್ಸಾಮ್ಸ್ಗೆ. ಓಕೆ, ಸೊ ನಾನು ಕೇವಲ ಒಂದು ರೀಜ್ನಲ್ ವೈಸ್ ನಾನು ಡಿವಿಷನ್ ಮಾಡ್ತಾ ಇಲ್ಲ, ಆದರೆ ಹೇಗೆ ಒಂದು ಅಕಾಡೆಮಿಕ್ಸನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಹೇಳ್ತಿರುವಂಥದ್ದು.
ಕಷ್ಟ ಆಗುತ್ತೆ ಓದಲಿಕ್ಕೆ. ಆದರೆ ನಮ್ಮ ನಾಲೆಜ್ ಅಷ್ಟು ವ್ಯಾಪ್ತಿ ಆಗ್ತಾ ಹೋದಾಗೆ ನಾವು ಯಾವುದಕ್ಕೂ ಹಿಂಜರಿಬೇಕಾಗಿಲ್ಲ. ಲ್ಯಾಂಗ್ವೇಜು ಕೂಡ ಇಂಪ್ರೂವ್ ಆಗುತ್ತೆ. ನಮಗೆ ಯಾವುದೊಂದು ಗೊತ್ತಿಲ್ಲ ಹೇಳುವಂಥ ಒಂದು ಹಿಂಜರಿಕೆ ಬರೋದಿಲ್ಲ. ಅಷ್ಟು ಕಾನ್ಫಿಡೆನ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಪುಸ್ತಕ ಓದೋದಕ್ಕಿಂತ ನಾನು ಹೇಳುವಂಥದ್ದು ಇದೆ. ಒಂದು ಪುಸ್ತಕ, ಈಗ ನೀವು ಒಂದು ಸಾಲ್ವ್ ಕ್ವಶನ್ ಪೇಪರ್ ತೊಗೊಂಡ್ರೆ ಯಾರು ಬರೆದಿದ್ರು ಅದು ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದನ್ನು ಓದಿ, ಅದ್ರ ಜೊತೆಗೆ ಬೇರೆ ಆ್ಯಕ್ಟ್ಗಳನ್ನು ಓದಿ, ಅದ್ರ ಜೊತೆಗೆ ಕೆಲವೊಂದು ಕಮೆಂಟ್ರೀಸ್ ಇರುತ್ತೆ, ಅದನ್ನು ಓದಿ. ಓಕೆ, ಸೊ ಟೈಮ್ ಯಾವತ್ತೂ ವೇಸ್ಟ್ ಆಗೋದಿಲ್ಲ ಇದೆಲ್ಲ ಓದೋದ್ರಿಂದ ಅಂತ ನನ್ನ ಅನಿಸಿಕೆ. ಇದು ಅದಕ್ಕೋಸ್ಕರ ಹೇಳ್ತಾ ಇರೋವಂಥದ್ದು. ಒಂದು ಬುಕ್ ನನ್ನ ಹತ್ರ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ನನ್ನ ಹತ್ರ ನೀವು ಒಂದೇ ಪುಸ್ತಕ ಸಜೆಸ್ಟ್ ಮಾಡಿ ಅಂತ ಹೇಳಿದರೆ ತುಂಬ ಕಷ್ಟವಾದ ಪ್ರಶ್ನೆ ಇದು. ಸೊ ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ಈಗ ನಾನೇ ಉದಾಹರಣೆಗೆ CRPC ಬಗ್ಗೆ ಹೇಳಬೇಕಂದ್ರೆ ನಾನು ರತನ್ ಲಾಲ್ ಆ್ಯಂಡ್ ಧೀರಜ್ ಲಾಲ್ ಓದ್ತೇನೆ. ಹಾಗೆ RV ಕೇಳ್ಕರ್ ಬುಕ್ ಅಂತ ಇದೆ, ಅದು ನಾನು ರೆಫರ್ ಮಾಡ್ತೇನೆ. ಹಾಗೆ ತಕ್ವಾನಿ ಬುಕ್ ಅಂತ ಇದೆ, ಅದನ್ನು ಕೂಡ ರೆಫರ್ ಮಾಡ್ತೇನೆ. ಹಾಗೆ NV ಪರಾಂಜಪೆ ಅದನ್ನು ಕೂಡ ರೆಫರ್ ಮಾಡಿ. ಪ್ಲಸ್ ಅದ್ರ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಯಾವುದ್ಯಾವುದಿವೆ ಅದಕ್ಕೆ ಸಂಬಂಧಪಟ್ಟ ಸಮರ್ಥ್ ಅಗರ್ವಾಲ್ ಅವರದ್ದು ಕ್ವಶನ್ ಪೇಪರ್ಗಳನ್ನು ನೋಡ್ತೇನೆ. ಹಾಗೆ ಸಿಂಘಾಲ್ ಪಬ್ಲಿಕೇಶನ್ಸ್ ಏನಿದೆ ಅದರದ್ದು ಕ್ವಶನ್ ಪೇಪರ್ಗಳನ್ನು ನೋಡ್ತೇನೆ. ಪ್ಲಸ್ ಕರ್ನಾಟಕದಲ್ಲಿ ಯಾವುದಾದ್ರು ಕ್ವಶನ್ಗಳು ಕೇಳಿದ್ದಾರೆ ಅದರದ್ದು, ಅಥವಾ ಆದರೆ ಕೇರಳ, ತಮಿಳುನಾಡು, ರಾಜಸ್ಥಾನ್, ಹರಿಯಾಣ ಈ ಥರ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವುದಾದ್ರು ಕ್ವಶನ್ಗಳನ್ನು ಕೇಳಿದ್ದಾರೆ ಅದನ್ನು ರೆಫರ್ ಮಾಡ್ತೇನೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಮಗೆ ಯಾವುದೋ ಒಂದು ಕ್ವಶನ್ ಬಿಟ್ಟು ಹೋಗೋದಿಲ್ಲ. ಆ ಒಂದು ಸಬ್ಜೆಕ್ಟ್ ಮೇಲೆ ಉದಾಹರಣೆಗೆ ಚಾರ್ಜ್ ಅಂತ ಯಾವುದಾದ್ರು ಟಾಪಿಕ್ ಬಂದರೆ ಚಾರ್ಜ್ ಬಗ್ಗೆ ಯಾವುದೇ ರೀತಿಯ ಕ್ವಶನ್ಗಳನ್ನ ತಿರುವು ಮಾಡಿ ಕೇಳಿದ್ರು ಕೂಡ ನಮಗೆ ಆನ್ಸರ್ ಮಾಡುವಂತಹ ಒಂದು ಕ್ಷಮತೆ ಬರ್ತಾ ಹೋಗುತ್ತೆ. ಓಕೆ, ಸೊ ಇದು ಒಂದು ಜಸ್ಟ್ ಎಕ್ಸಾಂಪಲ್. ನಾನು ನಿಮಗೆ ಹೇಗೆ ಎಷ್ಟು ಬುಕ್ಗಳು ಬೇಕಾದಷ್ಟು ಓದ್ಬೋದು, ಆದರೆ ಸೀಮಿತ ಮಾಡಿಕೊಳ್ಳದೆ ಆದಷ್ಟು ಜಾಸ್ತಿ ಓದಿ ಅಂತ ನಿಮಗೆ ಕೊಡ್ತಾ ಇರುವಂಥದ್ದು. ಹೌ ಟು ಪ್ರಿಪೇರ್ ಫಾರ್ ಜುಡಿಷಿಯಲ್ ಎಕ್ಸಾಮಿನೇಷನ್ಸ್. ನೆಕ್ಸ್ಟ್ ಕ್ವಶನ್ನು, ನ್ಯಾಯಾಧೀಶ ಪರೀಕ್ಷೆಗೆ ಹೇಗೆ ತಯಾರಿ ಮಾಡ್ಕೊಳ್ಬೇಕು. ಇದು ಕಾಮನ್ನು. ಮೇಡಮ್ ನನಗೆ ಎಷ್ಟು ವರ್ಷದಿಂದ ನಾನು ಪ್ರಿಪೇರ್ ಮಾಡ್ಕೊಳ್ಬೇಕು, ಹೇಗೆ ನೋಟ್ಸ್ ಮಾಡ್ಕೊಳ್ಬೇಕು, ಮೇನ್ಸ್ ಎಕ್ಸಾಮ್ಸ್ಗೆ ಹೇಗೆ ತಯಾರಿ ಮಾಡ್ಕೊಳ್ಬೇಕು, ಈ ಥರ ಎಲ್ಲ ಕ್ವಶನ್ಗಳನ್ನ ಕೇಳ್ತಾರೆ. ಸೊ ಇದಕ್ಕೆ ನಾನು ಏನು ಹೇಳುವಂಥದ್ದಂದರೆ, ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ. ಲಾಸ್ಟ್ ಇಯರ್ ಎಕ್ಸಾಮ್ ನೋಟಿಫಿಕೇಷನ್ ಮಾಡಿದಾಗ ಆ ಒಂದು ವಿಡಿಯೋ ಮಾಡಿದೆ. ಸೊ ಅದರ ವಿಡಿಯೋ ಲಿಂಕನ್ನು ನಿಮಗೆ ಕೊಡ್ತೇನೆ. ತುಂಬ ಜನ ನೋಡಿರಲಿಕ್ಕಿಲ್ಲ, ಹಾಗೆ ನೋಡಿರಲೂಬಹುದು. ಅದನ್ನು ನೀವು ಫಾಲೋ ಮಾಡಿದ್ರೂ ಸಾಕಾಗತ್ತೆ. ಒಂದು ಸೆಂಟೆನ್ಸಲ್ಲಿ ನಾನು ನಿಮಗೆ ಹೇಳೋದಂದರೆ, ಫಸ್ಟ್ ನೀವು ಜುಡಿಷಿಯಲ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತೀರಿ ಅಂತಲೇ ಆದರೆ ಒಂದು ಬೇರೆ ಆ್ಯಕ್ಟ್ ಇಟ್ಕೊಳ್ಳಿ. ಹಾಗೆ ಅದ್ರ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇರುವಂತಹ ಬುಕ್ ಇಟ್ಕೊಳ್ಳಿ. ಸಾಲ್ವ್ ಮಾಡ್ತಾ ಸ್ಟಾರ್ಟ್ ಮಾಡಿ. ಆಮೇಲೆ ನ್ಯಾಚುರಲಿ ನಿಮ್ಮದು ಆ ಒಂದು ಫೀಲ್ಡ್ ಡೈವರ್ಜೆಂಟ್ ಆಗ್ತಾ ಹೋಗುತ್ತೆ, ಅದು ವ್ಯಾಪ್ತಿ ಆಗ್ತಾ ಹೋಗುತ್ತೆ. ದಿನಕ್ಕೆ 10ರಿಂದ ಸ್ಟಾರ್ಟ್ ಮಾಡಿ, 10 ಕ್ವಶನ್ಗಳು ಸಾಲ್ವ್ ಮಾಡೋದ್ರಿಂದ ಆಮೇಲೆ 20 ಆಗುತ್ತೆ. ಹಾಗೆ 100 ಕ್ವಶನ್ ತನಕ ಹೋಗಿ ಆಮೇಲೆ ದಿನಕ್ಕೆ 500 ಕ್ವಶನ್ಗಳು ಕೂಡ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಸಾಲ್ವ್ ಮಾಡ್ತಾ ಕೇವಲ ಒಂದು ಟಾಪಿಕ್ ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಬೇರೆ ಎಲ್ಲ ಟಾಪಿಕ್ಗಳು, ಉದಾಹರಣೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಿರ್ತಾರೆ. ಸೆಕ್ಷನ್ ರೆಸ್ ಜುಡಿಕೇಟಾ ಈಸ್ ರೆಫರಿಂಗ್ ಟು ರೆಫರ್ಡ್ ಇನ್ ಸೆಕ್ಷನ್ 10, ಸೆಕ್ಷನ್ 11, ಸೆಕ್ಷನ್ 9, ಸೆಕ್ಷನ್ 151 ಅಂತ ಹೀಗೆ ಒಂದಷ್ಟು ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಸೊ ಆ ಸಂದರ್ಭದಲ್ಲಿ ರೆಸ್ ಜುಡಿಕೇಟಾ ಸೆಕ್ಷನ್ 11 ನಮಗೆ ಗೊತ್ತಿರುವಂಥದ್ದು. ಸೊ ಆ ರೆಸ್ ಜುಡಿಕೇಟಾ ಸೆಕ್ಷನ್ 11 ಇಂಗ್ರೀಡಿಯೆಂಟ್ಸ್ ಏನು ಅದೆಲ್ಲ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಸೆಕ್ಷನ್ 10 ಏನು ಹೇಳಿದೆ, ಸೆಕ್ಷನ್ 9 ಏನು ಹೇಳಿದೆ, ಹಾಗೆ ಸೆಕ್ಷನ್ 151 ಏನು ಹೇಳಿದೆ ಅದನ್ನು ಕೂಡ ನೋಡ್ಕೊಂಡ್ಬಿಟ್ರೆ ಅಲ್ಲಿಗೆ ಒಂದು ಸ್ಟೆಪ್ ನಾವು ಮುಂದೆ ಹೋದಾಗೆ. ಸೊ ಆ ರೀತಿಯಲ್ಲಿ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ನಾನು ಯಾಕೆ ಅಂತ ಇದನ್ನು ಹೇಳ್ತಿದ್ದೆ ಅಂದರೆ, ತುಂಬ ಜನರಿಗೆ ಏನು ಅನಿಸುತ್ತೆ ಅಂದರೆ, ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಹೇಗೆ ಕಮೆಂಟ್ಸ್ ಮಾಡೋದು, ಅದೇ ಒಂದು ಪ್ರಾಬ್ಲಮ್. ಈಗ ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳ್ತೇವಲ್ಲ, ಸೊ ಹಾಗೆ ಆಗುವಂಥದ್ದನ್ನು ನಾನು ನೋಡಿರೋದು. ಆ ಒಂದು ಕ್ವಶನ್ಗಳು ನೀವು ಕೇಳೋದ್ರ ಮುಖಾಂತರ ನನಗೆ ಅನಿಸಿರೋದೇನೆಂದರೆ, ಎಲ್ಲಿಂದ, ಯಾಕಂದರೆ ತುಂಬ ಸಬ್ಜೆಕ್ಟ್ ಇರುತ್ತೆ. ಸೆಕ್ಷನ್ 1ಇಂದ ಸ್ಟಾರ್ಟ್ ಮಾಡಬೇಕಾ, ಅಥವಾ ಇಂಪಾರ್ಟೆಂಟ್ ಟಾಪಿಕಿಂದ ಸ್ಟಾರ್ಟ್ ಮಾಡಬೇಕಾ, CPC ಸ್ಟಾರ್ಟ್ ಮಾಡಬೇಕಾ, ಅಥವಾ ಸ್ಮಾಲ್ ಮೈನರ್ ಲಾಸ್ ಅಂತ ಏನಿರುತ್ತೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಿಂದ ಸ್ಟಾರ್ಟ್ ಮಾಡಬೇಕಾ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹೇಳೋದನ್ನು ತುಂಬ ಕನ್ಫ್ಯೂಷನ್ ಇರುತ್ತೆ. ನೀವು ಯಾವುದನ್ನೇ ಸ್ಟಾರ್ಟ್ ಮಾಡಿ. ಈಗ ನಿಮಗೆ ಉದಾಹರಣೆಗೆ ಅಂದರೆ CPCಯಿಂದನೇ ಸ್ಟಾರ್ಟ್ ಮಾಡಿ. ಕಷ್ಟ ಅಂತ ಹೇಳ್ತಾರಲ್ಲ ಎಲ್ಲ CPC. ಸೊ CPCಯಿಂದನೇ ಸ್ಟಾರ್ಟ್ ಮಾಡಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಆ ಬುಕ್ಲೆಟ್ ಇಟ್ಕೊಂಡು CPCಗೆ ಸಂಬಂಧಪಟ್ಟ ಸಮರ್ಥ್ ಅಗರ್ವಾಲ್ ಪಬ್ಲಿಕೇಶನ್ಸ್ ಇದೆ, ಹಾಗೆ ಸಿಂಘಾಲ್ ಪಬ್ಲಿಕೇಶನ್ಸ್ ಇದೆ. ನೀವು ಯಾವುದೇ ರೆಫರ್ ಮಾಡಿದರೂ ನೋ ಪ್ರಾಬ್ಲಮ್. CPCಗೆ ಸಂಬಂಧಪಟ್ಟ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಿಂದ ಸ್ಟಾರ್ಟ್ ಮಾಡಿ. ಹಾಗೆ ಮುಂದೆ ನೀವು ಡೆವಲಪ್ ಮಾಡ್ಕೊಳ್ತಾ ಹೋಗ್ಬೋದು. ಇದು ಒಂದು ಪ್ರಿಪ್ರೇಷನ್ ಬಗ್ಗೆ ನಂದು ಒಂದು ಆನ್ಸರ್. ಅದ್ರ ಜೊತೆಗೆ ಇದರದ್ದು ವಿಡಿಯೋದ ಲಿಂಕ್ ಕೂಡ ನಾನು ಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಕೂಡ ನೀವು ರೆಫರ್ ಮಾಡಿ ನೋಡ್ಬೋದು. ಇನ್ನು ವಾಟ್ ಆರ್ ದಿ ಸ್ಟಡಿ ಮೆಟೀರಿಯಲ್ಸ್ ಫಾರ್ ಜುಡಿಷಿಯಲ್ ಎಕ್ಸಾಮಿನೇಷನ್ಸ್. ನಾನು ಆವಾಗ ಹೇಳಿದಾಗೆ ಒಂದು ಪುಸ್ತಕ ಸಾಧ್ಯ ಇಲ್ಲ ಹೇಳಲಿಕ್ಕೆ. ಆದರೆ ಓವರ್ ಆಲ್ ನಿಮಗೆ ಹೇಳಬೇಕಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬುಕ್ ಅಂತ ಯಾವುದಿರುತ್ತೆ,
ಸಾಲ್ವ್ಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇರ್ತವೆ. ಇದಕ್ಕೆ ನೀವು ಬುಕ್ಕೇ ತೊಗೊಳ್ಬೇಕಂತಲೂ ನಾನು ಹೇಳೋದಿಲ್ಲ. ಇದರಲ್ಲಿ ನಿಮಗೆ ಏನು ಕ್ವಶನ್ಸ್ಗಳು ಸಿಗ್ತವೆ, ಆದರೆ ಆನ್ಸರ್ ಫೇರ್ ಮಾಡಲಿಕ್ಕೆ ಸ್ಟಡಿ ಮೆಟೀರಿಯಲ್ ಯಾವುದು ಅದನ್ನು ನೀವು ಕೇಳ್ತಾ ಇರೋಂಥದ್ದಾದರೆ ಒಂದು ಬೇರ್ ಆ್ಯಕ್ಟ್ ಓದಿದರೆ ನಿಮಗೆ ಖಂಡಿತವಾಗಿಯೂ ಆನ್ಸರ್ಗಳು ಸಿಗ್ತವೆ. ಬೇರ್ ಆ್ಯಕ್ಟ್ ಓದಿ ನಿಮಗೆ ಅರ್ಥ ಮಾಡ್ಕೊಳ್ಳೋ ಒಂದು ನಿಮ್ಮ ಒಂದು ಕ್ಷಮತೆ ಇದ್ದರೆ ನಿಮ್ಮಲ್ಲಿ ಬೇರ್ ಆ್ಯಕ್ಟ್ ಅಷ್ಟೇ ಸಾಕಾಗತ್ತೆ. ಆದರೆ ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಂದು ಸಲ ಆ ಪ್ರಿನ್ಸಿಪಲ್ ಕೇಳಿಬಿಡ್ತಾರೆ. ಆ ಒಂದು ಕ್ವಶನ್ ಅಥವಾ ಯಾವುದೋ ಒಂದು ಆ್ಯಕ್ಟ್ ಇರುತ್ತೆ, ಅಥವಾ ಒಂದು ಆ್ಯಕ್ಟ್ ಎನ್ಯಾಕ್ಟ್ ಮಾಡಲಿಕ್ಕೆ ಯಾವ ಪ್ರಿನ್ಸಿಪಲ್ ಇತ್ತು, ಅದರ ಹಿಸ್ಟ್ರಿ ಏನು, ಆ ಥರ ಎಲ್ಲ ಕ್ವಶನ್ಗಳು ಕೇಳಿದಾಗ ಆವಾಗ ನಿಮಗೆ ಎಕ್ಸ್ಟ್ರಾ ರೆಫರೆನ್ಸ್ ಮೆಟೀರಿಯಲ್ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಯಾವುದಾದ್ರು ಒಂದು ಅಥಾರಿಟೇಟಿವ್ ಟೆಕ್ಸ್ಟ್ ಬುಕ್ಗಳನ್ನು ನೀವು ಓದಿದ್ರೂ ತೊಂದರೆ ಇಲ್ಲ. ಸಿ ಪಿ ಸಿ ತಕ್ವಾನಿ ಒಳ್ಳೆ ಬುಕ್, ಹಾಗೆ CRPC ಕೇಳ್ಕರ್ ಒಳ್ಳೆ ಬುಕ್. ಇದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ, ಒಂದು ಸಿಲೆಬಸ್ ಯಾವುದು ಅಂತ ಒಂದು ವಿಡಿಯೋ ಮಾಡಿದ್ದೇನೆ, ಅದರಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಡೀಟೇಲ್ ಆಗಿ. ಸೊ ಆ ವಿಡಿಯೋದ ಲಿಂಕನ್ನು ಕೂಡ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ, ರೆಫರ್ ಮಾಡಿ ನೋಡ್ಬೋದು. ಓಕೆ, ಆದರೆ ಬೇಸಿಕ್ಕಾಗಿ ನಿಮ್ಮ ಹತ್ರ ಇರಬೇಕಾಗಿರುವಂಥದ್ದು ಸಾಲ್ವ್ಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಅದರಲ್ಲಿ ಕೀ ಆನ್ಸರ್ಸ್ ಕೆಲವೊಂದು ತಪ್ಪು ಇರ್ಬೋದು, ನಾನು ಅದೇ ಅಥಾರಿಟೇಟಿವ್ ಫುಲ್ ಕರೆಕ್ಟ್ ಅಂತ ಹೇಳೋದಿಲ್ಲ. ನಿಮ್ಮ ಕೆಲಸ ಏನು, ಪ್ರತಿ ಆನ್ಸರ್ ನೋಡಿಕೊಂಡು ಅದಕ್ಕೆ ಆ ಆನ್ಸರ್ ಯಾಕೆ, ಹೌದಾ, ಅದು ಸರಿನಾ ಅಂತ ವೆರಿಫೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಒಂದು ಆನ್ಸರೇ ಹೌದು ಕರೆಕ್ಟ್ ಅಂತ ನಂಬಬೇಕಾಗಿಲ್ಲ ನೀವು. ಓಕೆ, ಅದನ್ನು ಕ್ರಾಸ್ ಚೆಕ್ ಮಾಡಿ, ಕ್ರಾಸ್ ವೆರಿಫೈ ಮಾಡಿ, ಅದಕ್ಕೆ ನಿಮಗೆ ಸಮಾಧಾನ ಬರುವಂಥದ್ದು ಇದ್ದರೆ ಮಾತ್ರ ಆನ್ಸರು ನೀವೇ ಮುಂದೆ ಹೋಗ್ಬೋದು. ಇಲ್ಲಾಂದರೆ ಅದು ಡೌಟ್ ಅಂತಲೇ ಇಟ್ಕೊಂಡು ಬೇರೆ ಕ್ವಶನ್ಗಳನ್ನು ಓದಿ, ಆವಾಗ ನಿಮಗೆ ಎಲ್ಲೋ ಬೇರೆ ಒಂದು ಮೆಟೀರಿಯಲ್ ಓದುವಾಗ ಈ ಒಂದು ಆನ್ಸರ್ ಅಥವಾ ಜಡ್ಜ್ಮೆಂಟ್ ಓದುವಾಗ ಈ ಒಂದು ಕ್ವಶನಿನ ಆನ್ಸರ್ ಸಿಗ್ತಾ ಹೋಗುತ್ತೆ. ಇದು ನ್ಯಾಯಾಧೀಶ ಪರೀಕ್ಷೆಗೆ ಯಾವ ಪುಸ್ತಕಗಳನ್ನು ಓದಬೇಕು ಹೇಳೋಂಥದ್ದನ್ನು ತಿಳಿಸ್ಕೊಟ್ಟಿದ್ದೇನೆ. ಸಿಂಘಾರ್ ಪಬ್ಲಿಕೇಶನ್ ಅಥವಾ ಸಮರ್ಥ ಅಗರ್ವಾಲ್ ಪಬ್ಲಿಕೇಶನ್ಸ್ದು ಯಾವುದೇ ಬುಕ್. ಕರ್ನಾಟಕಕ್ಕೆ ಸಂಬಂಧಪಟ್ಟದಾದರೆ ದಾದಾಪೀರ್ ಪಬ್ಲಿಕೇಶನ್ಸ್ ಇದೆ, ಕೇವಲ ಕರ್ನಾಟಕ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ KLJ ಪಬ್ಲಿಕೇಶನ್ಸ್ದು ಕೂಡ ಕೆಲವೊಂದು ಬುಕ್ಸ್ಗಳು, ಅದರದ್ದು ನಾನು ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ಬೇರೆ ಕಡೆ ಅದರಲ್ಲೂ ಕೂಡ ನಾನು ನೋಡಿದ್ದೇನೆ. ಒಟ್ಟು ನೀವು ಆದಷ್ಟು ಒಂದು ಸಬ್ಜೆಕ್ಟ್ ಮೇಲೆ ಕನಿಷ್ಠ 500ರಿಂದ 1000 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ ನಿಮಗೆ ಅಷ್ಟು ಒಂದು ಆನ್ಸರ್ ಗೊತ್ತಿರಬೇಕು. ಇಷ್ಟು ನಾನು ಹೇಳುವಂಥದ್ದು. ಅಂದರೆ ಆ ಒಂದು ರೇಂಜಲ್ಲಿ, ಆ ಒಂದು ಸ್ಟ್ಯಾಂಡರ್ಡಲ್ಲಿ ಪ್ರಿಪ್ರೇಷನ್ ಆಗಿರಬೇಕು. ನೆಕ್ಸ್ಟ್ ಕ್ವಶನ್ನು, ನ್ಯಾಯಾಧೀಶ ಪರೀಕ್ಷೆ ಪುಸ್ತಕಗಳು ಎಲ್ಲಿ ಖರೀದಿಸಬಹುದು? ವೇರ್ ಡು ಐ ಗೆಟ್ ಜುಡಿಷಿಯಲ್ ಎಕ್ಸಾಮಿನೇಷನ್ ಸ್ಟಡಿ ಮೆಟೀರಿಯಲ್? ಸೊ ನಾವೀಗ ಆವಾಗಲೇ ನೋಡ್ತಿರೋ ಹಾಗೆ ಮೊದಲಾದರೆ ಬುಕ್ಸ್ಗಳು ಕೂಡ ಎಲ್ಲಿ ಸಿಗ್ತವೆ ಅಂತ ಗೊತ್ತಿರಲಿಲ್ಲ. ಈಗ ಅಮೆಝಾನ್ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಸೊ ಅದ್ರ ಜೊತೆಗೆ ಕೆಲವೊಂದು ಕನ್ನಡ ಬುಕ್ಸ್ಗಳು ನಿಮಗೆ ಸಿಗದೇ ಇದ್ದರೆ, ಅಥವಾ ದಾದಾಪೀರ್ ಪಬ್ಲಿಕೇಶನ್ಸು ಕೆಲವೊಂದು ಪಬ್ಲಿಕೇಶನ್ಸ್ ಬುಕ್ ಸಿಗದೇ ಇದ್ದರೆ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಅದು ಕೂಡ ಅದ್ರ ಬಗ್ಗೆ ಕೂಡ ಮತ್ತೊಂದು ಸಲ ಹೇಳ್ತೇನೆ. ಪ್ರಶಾಂತ್ ಲಾ ಹೌಸ್ ಅಂತ ಇದೆ, ಸಿಟಿ ಸಿವಿಲ್ ಕೋರ್ಟ್, ಬೆಂಗಳೂರಲ್ಲಿ ಏನು ಸಿಟಿ ಸಿವಿಲ್ ಕೋರ್ಟ್ ಇದೆ ಆ ಒಂದು ಕಂಪೌಂಡಲ್ಲಿ ಪ್ರಶಾಂತ್ ಲಾ ಹೌಸ್ ಇದೆ. ಅದರದ್ದು ಅಡ್ರೆಸ್ಸು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ. ಸೊ ನನ್ನ ಪ್ರತಿ ವಿಡಿಯೋದಲ್ಲೂ ಕೊಡ್ತಿದ್ದೇನೆ, ನೀವು ಒಬ್ಸರ್ವ್ ಮಾಡಿದಿರೋ ಅಲ್ವೋ, ಲಾಸ್ಟಲ್ಲಿ ಕೊಟ್ಟಿರ್ತೇನೆ. ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಆ ಬುಕ್ಸ್ ಇದೆಯಾ ಇಲ್ವಾ ಅಂತ. ಕನ್ನಡ ಬೇರೆ ಆ್ಯಕ್ಟ್ಗಳೆಲ್ಲ ಸಿಗ್ತವೆ. ಸೊ ತುಂಬ ಜನ ಕೇಳುವಂಥದ್ದು ಇದು ಕೂಡ, ಅಂದರೆ ಕನ್ನಡ ಪುಸ್ತಕಗಳೆಲ್ಲಿ ಸಿಗ್ತವೆ ಅಂತ. ಇಂಗ್ಲೀಷ್ ಪುಸ್ತಕಗಳೆಲ್ಲ ಕಡೆ ಸಿಗ್ತವೆ, ಕನ್ನಡ ಟೆಕ್ಸ್ಟ್ ಬುಕ್ಗಳು ಅಥವಾ ಕನ್ನಡ ಪುಸ್ತಕಗಳು ಎಲ್ಲಿ ಸಿಗ್ತವೆ ಅಂತ ಕೇಳಿದಾಗ ಅಲ್ಲಿ ಸಿಟಿ ಸಿವಿಲ್ ಕೋರ್ಟ್, ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಪ್ರಶಾಂತ್ ಲಾ ಬುಕ್ ಹೌಸಲ್ಲಿ ಸಿಗುತ್ತೆ. ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಅವರು ಕಳಿಸ್ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ತಾರೆ ಕಾಣುತ್ತೆ. ಸೊ ನೀವು ಗೂಗಲ್ ಪೇ ಅಥವಾ ಯಾವುದಾದ್ರೂ UPI ಮುಖಾಂತರ ಪೇ ಮಾಡಿದರೆ ಕಳಿಸ್ಕೊಡ್ತಾರೆ. ಇನ್ನು ನೆಕ್ಸ್ಟ್, ಹೌ ಟು ಪ್ರಿಪೇರ್ ಫಾರ್ ಟ್ರಾನ್ಸ್ಲೇಷನ್ ಪೇಪರ್. ಸೊ ಟ್ರಾನ್ಸ್ಲೇಷನ್, ಭಾಷಾಂತರ ಪತ್ರಿಕೆ ತಯಾರಿ, ನನಗೆ ಅದನ್ನು ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಗೊತ್ತಿಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ ಅಂತೆಲ್ಲ ನೀವು ಕೇಳ್ತಿರ್ತೀರಿ. ಟ್ರಾನ್ಸ್ಲೇಷನ್ಗೆ ಫಸ್ಟು ಮುಖ್ಯವಾಗಿ ನೀವು ಶಬ್ದಗಳು ಗೊತ್ತಿರಬೇಕು. ಒಂದು ಶಬ್ದಗಳು ಇನ್ನೊಂದು ಶಬ್ದಕ್ಕೆ ಏನು ಹೇಳ್ತಾರೆ ಅಂತ, ಲೀಗಲ್ ವರ್ಡ್ಸ್. ಅದರ ನಂತರ ಲೀಗಲ್ ಡೆಫಿನೇಷನನ್ನು ಕಲಿತಾ ಹೋಗಬೇಕು. ಅದರ ನಂತರ ಲೀಗಲ್ ಸೆಂಟೆನ್ಸಸ್. ಸೊ ಒಂದೊಂದೇ ಸ್ಟೆಪ್ ಮುಂದುವರಿತಾ ಹೋಗಬೇಕು. ಸೊ ಲೀಗಲ್ ವರ್ಡ್ಸಿಗೆ ಆಲ್ರೆಡಿ ನಾನು 1000 ವರ್ಡ್ಸ್ ಸೀರೀಸ್ ಅಂತ ಮಾಡಿದ್ದೇನೆ, ಅದನ್ನು ನೀವು ರೆಫರ್ ಮಾಡ್ಬೋದು, ಪ್ಲೇ ಲಿಸ್ಟ್ ನೋಡಿದರೆ ಸಿಗುತ್ತೆ. ಇನ್ನು ಲೀಗಲ್ ಡೆಫಿನೇಷನ್ಸು, ಅದ್ರ ಬಗ್ಗೆ ನಾನು ಬರುವಂಥ ದಿನಗಳಲ್ಲಿ ಕ್ಲಾಸ್ಗಳನ್ನ ಮಾಡ್ತೇನೆ. ಇನ್ನು ನೀವೇ ತಯಾರಿ ಮಾಡ್ಕೊಳ್ತೀರಿ ಅಂತಾದರೆ ಕೆಲವೊಂದು ಪ್ರಶಾಂತ್ ಲಾ ಬುಕ್ ಹೌಸಲ್ಲಿ ಹೇಳಿದ್ದಾನೆ, ಅಲ್ಲಿ ಈ ಕನ್ನಡ ಡೀಡ್ಸ್ದು ಅದರದ್ದು ಕೆಲವೊಂದು ಬುಕ್ ಸಿಗತ್ತೆ, ಸಿವಿಲ್ ಅರ್ಜಿಗಳು ಅಂತ ಹೇಳಿ, ಸಿವಿಲ್ ಮತ್ತು ಕ್ರಿಮಿನಲ್ ಅರ್ಜಿಗಳು, ಆ ಬುಕ್ಕನ್ನು ನೀವು ಪರ್ಚೇಸ್ ಮಾಡ್ಬೋದು. ಅದ್ರ ಜೊತೆಗೆ ಕನ್ನಡ ಜಡ್ಜ್ಮೆಂಟ್ಸ್, ಈ ಕೋರ್ಟ್ಸ್ ಏನಿದೆ, ಈ ಕೋರ್ಟ್ಸ್ ಬಗ್ಗೆನೂ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಈ ಕೋರ್ಟ್ಸಲ್ಲಿ ಡೆಪೋಸಿಷನ್ಗಳೆಲ್ಲ ಇರ್ತವೆ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ಕನ್ನಡ ಡೆಪೋಸಿಷನ್ಗಳು ಇರ್ತವೆ, ಅದನ್ನು ನೀವು ಟ್ರೈ ಮಾಡಲಿಕ್ಕೆ, ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಹಾಗೆ ಎಲ್ಲ ಕೂಡ ಆ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಹೆಚ್ಚು ಕಮ್ಮಿ ಸೇಮ್ ಇರುತ್ತೆ. ಒಂದು ಕನ್ನಡ ಶಬ್ದಕೋಶ ತಗೊಳ್ಳಿ, ಕನ್ನಡ ಟು ಇಂಗ್ಲೀಷ್
ಲೀಗಲ್ ಲ್ಯಾಂಗ್ವೇಜ್ ಶಬ್ದಕೋಶ ತಗೊಳ್ಳಿ, ಆಡಳಿತ ಪದಕೋಶ ತಗೊಳ್ಳಿ. ಇವೆಲ್ಲವೂ ಕೂಡ ನಿಮಗೆ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಆವಾಗ ಹೇಳಿದಾಗೆ ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ ನ್ಯೂಸ್ ಪೇಪರ್ ಆದಷ್ಟು ಓದಿದರೆ ಆ ಭಾಷೆಯ ಒಂದು ಫ್ಲೋ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದು ಟ್ರಾನ್ಸ್ಲೇಷನ್ ಪೇಪರ್ ಬಗ್ಗೆ ಹೇಳಿರೋಂಥದ್ದು. ಇನ್ನು ಹೌ ಟು ಕ್ಲಿಯರ್ ಜಜ್ಮೆಂಟ್ ರೈಟಿಂಗ್ ಪೇಪರ್, ಜಜ್ಮೆಂಟ್ ರೈಟಿಂಗ್ ಪತ್ರಿಕೆಯಲ್ಲಿ ಹೇಗೆ ತೇರ್ಗಡೆ ಹೊಂದುವುದು. ಇದರಲ್ಲಿ ನಾವು ನೋಡುವಾಗೆ ಜಜ್ಮೆಂಟ್ ರೈಟಿಂಗ್ ಅದಕ್ಕೆ ಯಾವುದೇ ಒಂದು ಕೋರ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಈಗ ನಾವು ಉಳಿದ ರೀತಿಯಲ್ಲಿ ಸೆಕ್ಷನ್ 1 ಸೆಕ್ಷನ್ 2 ಅಂತ ನಾವು ಹೇಳಿಬಿಡ್ಬೋದು. ಜಜ್ಮೆಂಟ್ ರೈಟಿಂಗಿಗೆ ಯಾವುದು ಸಿಲೆಬಸ್ ಯಾವುದು ಅಂತ ನಾವು ಎಲ್ಲಿಂದ ತರೋದು? ಯಾಕೆಂದರೆ ಜಜ್ಮೆಂಟ್ ರೈಟಿಂಗ್ ಹೇಳೋದು ತುಂಬ ಒಂದು ರೀಸನಿಂಗ್ ಮೇಲೆ ಮಾಡುವಂಥ ಒಂದು ಪ್ರತಿಯೊಬ್ಬರ ಇಂಡಿವಿಜುವಲ್ ಮೇಲೆ ಇಂಡಿವಿಜುವಲ್ ಅವರ ಮನಸ್ಸಿನ ಒಂದು ರೀಸನಿಂಗ್ ಮೇಲೆ ಕೆಪಾಸಿಟಿ ಮೇಲೆ ಹೋಗುವಂಥ ಒಂದು ಪೇಪರ್ ಇದು. ಸೊ ಇದರಲ್ಲಿ ನೀವು ರೀಸನಿಂಗ್ ನೀವೇ ಮಾಡುವಂಥದ್ದು. ಆದರೆ ಯಾವ ರೀತಿಯಲ್ಲಿ ರೀಸನಿಂಗ್ ಬರ್ಬೋದು, ಇಶ್ಯೂಸ್ ಹೇಗೆ ಬರ್ಬೋದು, ಚಾರ್ಜಸ್ ಯಾವ ರೀತಿಯಲ್ಲಿ ಇರುತ್ತೆ ಅದೆಲ್ಲ ನಿಮಗೆ ಹೇಗೆ ಗೊತ್ತಾಗತ್ತೆ? ನೀವು ಕೇವಲ ಜಜ್ಮೆಂಟ್ಸ್ಗಳ ಓದೋದ್ರಿಂದ ಮಾತ್ರ. ಎಷ್ಟು ನೀವು ಜಜ್ಮೆಂಟ್ಗಳನ್ನ ಓದ್ತೀರಿ, ಎಷ್ಟು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ಗಳನ್ನ ಓದ್ತೀರಿ, ಆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ಗಳ ಹಿಂದೆ ಟ್ರಯಲ್ ಕೋರ್ಟಿಂದ ಎಲ್ಲಿಂದ ಸ್ಟಾರ್ಟ್ ಆಯಿತು, ಆಮೇಲೆ ಹೈಕೋರ್ಟಿಗೆ ಯಾಕೆ ಬಂತು, ಆಮೇಲೆ ಸುಪ್ರೀಂ ಕೋರ್ಟಿಗೆ ಯಾಕೆ ಬಂತು, ಆ ಒಂದು ಹಿಸ್ಟ್ರಿ ಕೂಡ ಎಲ್ಲಿ ತಿಳ್ಕೊಳ್ತೀರಿ? ಅಥವಾ ಕೇವಲ ಟ್ರಯಲ್ ಕೋರ್ಟ್ ಜಜ್ಮೆಂಟ್ಸ್ಗಳು ಓದಿದ ನಂತರ ಇದರದ್ದು ಆಮೇಲೆ ಸ್ಟೇಟಸ್ ಏನಾಯಿತು, ಅಪೀಲ್ ಹೋಯ್ತಾ ಅಥವಾ ರಿವಿಷನ್ ಹೋಯ್ತಾ ಅಥವಾ ಅಪೀಲ್ ಮಾಡಲೇ ಇಲ್ವಾ ಅಥವಾ ಇಲ್ಲೇ ರಿವ್ಯೂ ಮಾಡಿದ್ರಾ, ಅದರದ್ದು ನೆಕ್ಸ್ಟ್ ಸ್ಟೇಜ್ ಏನು ಅಥವಾ ಎಕ್ಸಿಕ್ಯೂಷನ್ ಆಯಿತಾ, ಆ ಒಂದು ಎಂಟೈರ್ ಒಂದು ಪ್ರೊಸೀಡಿಂಗ್ದು ಏನಾಯಿತು, ಯಾಕೆ, ಸೆಕ್ಷನ್ ಯಾವುದು, ಯಾಕೆ ಆ ಪ್ರಿನ್ಸಿಪಲ್ ಅಪ್ಲೈ ಆಯಿತು, ಅದೆಲ್ಲ ನೀವು ತಿಳ್ಕೊಳ್ತಾ ಹೋದರೆ ನಿಮಗೆ ರೀಸನಿಂಗ್ ಗೊತ್ತಾಗತ್ತೆ. ಮತ್ತು ಎಷ್ಟು ಈ ಟ್ರಯಲ್ ಕೋರ್ಟ್ ಜಜ್ಮೆಂಟ್ಸ್ಗಳನ್ನು ನೀವು ಓದ್ತೀರಿ, ಅದರಲ್ಲಿ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಅಥವಾ ಡಿಸ್ಟ್ರಿಕ್ಟ್ ಕೋರ್ಟ್ ಜಜ್ಮೆಂಟ್ಸ್ ಕೂಡ ಅಪೀಲ್ ಹೋಗಿರುವಂಥ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಜಜ್ಮೆಂಟ್ಸ್ಗಳು ಇರ್ತವೆ ಅಲ್ಲ, ರೆಗ್ಯುಲರ್ ಅಪೀಲ್, ಕ್ರಿಮಿನಲ್ ಅಪೀಲ್ ಅಂಥದ್ದೆಲ್ಲ ಇರುವಂಥ ಜಜ್ಮೆಂಟ್ಸ್ಗಳನ್ನ ಓದಿದರೆ ಆವಾಗ ಟ್ರಯಲ್ ಕೋರ್ಟ್ ಜಜ್ಮೆಂಟ್ಸ್ಗಳು ಏನಿರ್ತವೆ ಅದನ್ನು ಯಾಕೆ ತಪ್ಪು ಅಂತ ಹೇಳಿದರು ಅದು ಕೂಡ ನಿಮಗೆ ಗೊತ್ತಾಗುತ್ತೆ. ಅದನ್ನು ರಿವರ್ಸ್ ಮಾಡಿದ್ರೆ ಅಥವಾ ಕನ್ಫರ್ಮ್ ಮಾಡಿದರೂ ಕೂಡ ಈ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಅಂತ ನೀವು ನೋಟ್ ಮಾಡ್ಕೊಳ್ಬೋದು. ಸೊ ಅದರಲ್ಲಿ ಕೂಡ ಕೇವಲ ತುಂಬ ಕೇಸ್ ಲಾಸ್ಗಳಿರ್ತವೆ, ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್ ಕೇಸ್ಗಳನ್ನು ರೆಫರ್ ಮಾಡಿರ್ತಾರೆ. ಅದನ್ನು ನೀವು ಓದ್ಕೊಂಡ್ಬಿಟ್ರೆ ನಿಮಗೆ ಆ ಪ್ರಿನ್ಸಿಪಲ್ ಸಿಗುತ್ತೆ. ಆ ಲ್ಯಾಂಡ್ ಮಾರ್ಕ್ ಕೇಸ್ಗಳನ್ನು ಕೂಡ ಓದಿದ್ರೆ ಎಂಟೈರ್ ಆ ಪ್ರಿನ್ಸಿಪಲ್ ಯಾಕೆ, ಗೈಡ್ಲೈನ್ಸ್ ಯಾಕೆ ಕೊಟ್ಟರು, ಏನು ಗೈಡ್ಲೈನ್ಸ್ ಇವೆ ಅದನ್ನು ಕೂಡ ನೀವು ನೋಡ್ಕೊಂಡು ಬಿಡ್ಬೋದು. ಓಕೆ, ಸೊ ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್ನು, ದಿನಕ್ಕೆ ಅಟ್ಲೀಸ್ಟ್ 1 ರಿಂದ 2 ಜಜ್ಮೆಂಟ್ಗಳನ್ನು ಓದೋದ್ರಿಂದ ಮಾತ್ರ, ಕೇವಲ ಓದೋದಲ್ಲ ಆ ರೀಸನಿಂಗ್ ತಿಳ್ಕೊಳ್ಳೋದ್ರಿಂದ ನಿಮಗೆ ಒಂದು ಪಾಸ್ ಆಗುವಂಥ ಕ್ಷಮತೆ ಬರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ನು, ಆ್ಯಡ್ ಮಿ ಟು ಜುಡಿಷಿಯಲ್ ಎಕ್ಸಾಮಿನೇಷನ್ ಗ್ರೂಪ್ ವಾಟ್ಸಾಪ್ ಟೆಲಿಗ್ರಾಮ್ ಇಫ್ ಎನಿ ಅಂತ ನೀವು ಕೇಳಿದಿರಿ. ಅಂದರೆ ಈಗ ಜುಡಿಷಿಯಲ್ ಎಕ್ಸಾಮ್ ಸಂಬಂಧಪಟ್ಟಾಗೆ ಈಗ ನಮ್ಮ ಅಭಿಜ್ಞಾ ಲಾ ಸೀರೀಸ್ ಚಾನೆಲ್ ವತಿಯಿಂದ ಯಾವುದಾದ್ರು ಟೆಲಿಗ್ರಾಮ್ ಗ್ರೂಪ್ ಇದ್ದರೆ ಅಥವಾ ವಾಟ್ಸಪ್ ಗ್ರೂಪ್ ಇದ್ದರೆ ನಮ್ಮನ್ನು ಕೂಡ ಆ್ಯಡ್ ಮಾಡಿ ಅಂತ ತುಂಬ ಜನ ಕೇಳ್ತಿರ್ತೀರಿ. ಸೊ ಇದಕ್ಕೆ ಯಾವ ಒಂದು ದೊಡ್ಡ ಒಂದು ಕಷ್ಟಕರ ವಿಷಯ ಅಲ್ಲ. ಒಂದು ಅನ್ಅಕಾಡೆಮಿದು ಜುಡಿಷರಿ ಚಾನಲ್ ಇದೆ, UA ಜುಡಿಷರಿ ಅಪರ್ಣಾ ಭಟ್ ಅಂತ. ಅದರಲ್ಲಿ ನನ್ನ ಕ್ಲಾಸ್ ನೋಟಿಫಿಕೇಷನ್ಸ್ ಅಥವಾ ಬೇರೆ ಪ್ರಮೋಷನಲ್ ಇದೆಲ್ಲ ಬರ್ತಾ ಹೋಗುತ್ತೆ. ಹಾಗೆ ನೋಟ್ಸ್ ಕೂಡ ಕಳಿಸ್ತಾ ಇರ್ತೇನೆ. ಅದು ಒಂದು ಟೆಲಿಗ್ರಾಮ್ ಚಾನಲ್, ಅದಕ್ಕೆ ನೀವೇ ಜಾಯ್ನ್ ಆಗ್ಬೋದು. ಅದು ಈ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಹಾಗೆ ಇನ್ನು ಅಭಿಜ್ಞಾ ಲಾ ಸೀರೀಸ್ದು ಅದರದ್ದು ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಅದರಲ್ಲಿ ಕೂಡ ಈಗ ಬೇರೆ ಗ್ರೂಪ್ ಥರ ಎಲ್ಲರೂ ಚಾಟ್ ಮಾಡೋ ಫೆಸಿಲಿಟಿ ನಾನು ಕೊಟ್ಟಿಲ್ಲ. ಕೇವಲ ಅಡ್ಮಿನ್ಸ್ಗಳು ಮಾತ್ರ ಪೋಸ್ಟ್ ಮಾಡುವಂಥ ಇದು. ಸೊ ಪ್ರೈವಸಿಗೆ ಯಾರಿಗೂ ಏನು ತೊಂದರೆ ಆಗಲಿಕ್ಕಿಲ್ಲ. ಸೊ ಜುಡಿಷಿಯಲ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಜುಡಿಷರಿ ಎಕ್ಸಾಮ್ಸ್ಗೆ ಕ್ವಶನ್ಸ್ಗಳು ಅದಕ್ಕೆ ಪೂರಕವಾದ ಮೆಟೀರಿಯಲ್ಗಳನ್ನು ಮಾತ್ರ ಇದರಲ್ಲಿ ಕಳಿಸ್ತಾ ಇರುವಂಥದ್ದು. ಸೊ ಇಷ್ಟ ಇರೋರು ಯಾರ್ಯಾರು ಜುಡಿಷಿಯಲ್ ಎಕ್ಸಾಮ್ ಗ್ರೂಪ್ಗೆ ಆ್ಯಡ್ ಮಾಡಿ ಅಂತ ಕೇಳ್ತಿದ್ದೀರಿ, ಈ ನನ್ನ ವಿಡಿಯೋದ ಆ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಅಂತ ಏನು ಕೊಟ್ಟಿದ್ದೇನೆ ಅದರಲ್ಲಿ ಲಿಂಕ್ ಕೊಟ್ಟಿದ್ದಾನೆ. ಟೆಲಿಗ್ರಾಮ್ ಗ್ರೂಪ್, ವಾಟ್ಸಪ್ ಗ್ರೂಪ್ ಇಲ್ಲ. ಸೊ ಟೆಲಿಗ್ರಾಮ್ ಗ್ರೂಪ್ ಯಾಕೆಂದರೆ ಟೆಲಿಗ್ರಾಮಲ್ಲಿ ತುಂಬ ಫೆಸಿಲಿಟೀಸ್ ಇರುತ್ತೆ. ಈ ಒಂದು ಪೋಲ್ ಫೀಚರ್ ಅಂತಲ್ಲ. ಸೊ ಇತ್ತೀಚೆಗೆ ನಾನು ತುಂಬ ಕೊಡ್ತಾ ಇಲ್ಲ, ಆದರೆ ಬರುವಂಥ ದಿನಗಳಲ್ಲಿ ಎಕ್ಸಾಮ್ ಹತ್ತಿರ ಬರ್ತಾ ಇದ್ದಾಗೆ ನೋಟಿಫಿಕೇಷನ್ ಮಾಡಿದಾಗ ತುಂಬ ಪೋಲ್ಸ್ಗಳನ್ನು ಕಂಡಕ್ಟ್ ಮಾಡ್ತೇನೆ. ಇದ್ರ ಮುಖಾಂತರ ಕೂಡ, ನನ್ನ ಟೆಲಿಗ್ರಾಮ್ ಚಾನಲ್ ಮುಖಾಂತರನೂ ಕೂಡ, ಹಾಗೆ ಟೆಲಿಗ್ರಾಮ್ ಗ್ರೂಪ್ ಮುಖಾಂತರನೂ. ಸೊ ಅದಕ್ಕೋಸ್ಕರ ನೀವು ಎಷ್ಟು ಜಾಯ್ನ್ ಆಗಲಿಕ್ಕೆ ಆಗ್ತದೋ ಜಾಯ್ನ್ ಆಗ್ಬೋದು. ಹಾಗೆ ಬೇರೆ ನನ್ನ ಇನ್ಸ್ಟಾಗ್ರಾಮ್ ಇದೆ, ಸೊ ಬೇರೆ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ಡೌಟ್ಸ್ ಇದ್ದರೆ ಕೇಳ್ಬೋದು. ಹಾಗೆ ನಾನು ನಿಮಗೆ ಆ ಎಲ್ಲ ಲಿಂಕನ್ನು ಕೊಟ್ಟಿದ್ದೇನೆ. ಓಕೆ, ಸೊ ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫಿಕೇಷನ್ ಇದ್ದರೂ ನೀವು ಕೇಳ್ಬೋದು. ಇನ್ನು ವೇರ್ ಡು ಐ ಗೆಟ್ ಕೋಚಿಂಗ್ ಫಾರ್ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಅಂತ ಕೇಳ್ತೀರಿ. ಸಿವಿಲ್ ಜಡ್ಜ್ಗೆ ಕೋಚಿಂಗ್ ಬಗ್ಗೆ ನನಗೆ ಗೊತ್ತಿರುವಾಗೆ ನಾನು ಮಾಡುವಂಥದ್ರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ. ಸೊ ನಾನು ಮೊದಲಾದರೆ ಯೂಟ್ಯೂಬಲ್ಲಿ ಕಂಡಕ್ಟ್ ಮಾಡ್ತಿದ್ದೆ. ಈಗ ಯೂಟ್ಯೂಬ್ ಆ್ಯಂಡ್ ಅನ್ಅಕಾಡೆಮಿಯಲ್ಲಿ ಜುಡಿಷಿಯಲ್ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೇನೆ. ಸೊ ಆಫ್ಲೈನ್ ಕೋಚಿಂಗ್ ನಾನು ಎಲ್ಲೂ ಮಾಡ್ತಾ ಇಲ್ಲ. ಹಾಗೆ ನನಗೆ ಬೇರೆ ಕೋಚಿಂಗ್ ಇದ್ರ ಬಗ್ಗೆನೂ ಕೂಡ ಅಷ್ಟಾಗಿ ಗೊತ್ತಿಲ್ಲ. ಸೊ ತುಂಬ ಜನ ಕೇಳ್ತೀರಿ ನೀವು ಆಫ್ಲೈನ್ ಕ್ಲಾಸಸ್ ಮಾಡ್ತೀರಾ ಅಂತ. ಸೊ ನಾನು ಆಫ್ಲೈನ್ ಕ್ಲಾಸಸ್ ಎಲ್ಲೂ ಮಾಡ್ತಾ ಇಲ್ಲ.
ನೀವು ನನ್ನ ಕ್ಲಾಸಸ್ಗಳನ್ನ ಜಾಯಿನ್ ಆಗಬೇಕು ಅಂತ ಇದ್ದರೆ ಒಂದು ಯೂಟ್ಯೂಬ್ ವೀಡಿಯೋಸ್ಗಳಿರ್ತವೆ, ಇನ್ನು ಈಗ ಕೆಲವೊಂದು ಯೂಟ್ಯೂಬ್ ಲೈವನ್ನು ಮಾಡಿದ್ದೇನೆ, ಇನ್ನು ಇದನ್ನು ರೆಗ್ಯುಲರ್ ಆಗಿ ಮಾಡ್ತೇನೆ. ಸೊ ಟ್ರಯಲ್ ಬೇಸಿಸ್ ಒಂದು ಲೈವ್ ಆಗಿ ಒಂದು 2-3 ವೀಡಿಯೋಗಳನ್ನು ಮಾಡಿದ್ದೆ. ಇನ್ನು ಕರ್ನಾಟಕ ರೆಂಟ್ ಆ್ಯಕ್ಟ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಬರುವಂಥ ದಿನಗಳಲ್ಲಿ ರೆಗ್ಯುಲರ್ ಆಗಿ ಲೈವ್ ಕ್ಲಾಸ್ಗಳನ್ನು ಮಾಡ್ತೇನೆ. ಸೊ ಇದ್ರ ಜೊತೆಗೆ ಅನ್ಅಕಾಡೆಮಿ ಅಂತ ಪ್ಲ್ಯಾಟ್ಫಾರ್ಮ್ ಇದೆ, ಅದರಲ್ಲಿ ಕೂಡ ನಾನು ಇಂಗ್ಲೀಷಲ್ಲಿ ಮಾಡುವಂಥದ್ದು ಯೂಶ್ವಲಿ, ಹಾಗೆ ಕನ್ನಡದಲ್ಲೂ ಕೂಡ ಕೆಲವೊಂದು ಕ್ಲಾಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡಿದ್ದೇನೆ. ಸೊ ನಿಮ್ಮಲ್ಲಿ ಭಾಳಷ್ಟು ಜನ ಜಾಯಿನ್ ಆಗಿದ್ದೀರಿ ಅನ್ಅಕಾಡೆಮಿ ಕೋಚಿಂಗ್ ಕ್ಲಾಸ್, ಅನ್ಅಕಾಡೆಮಿ ಜುಡಿಷರಿ. ಸೊ ಅದು ಆ್ಯಕ್ಚುಲಿ ಏನಂದರೆ ಅದು ಆಲ್ ಇಂಡಿಯಾ ಲೆವೆಲ್ ಬೇಸಿಸಲ್ಲಿ ಇರುವಂತಹ ಒಂದು ಅಪ್ಲಿಕೇಶನ್ನು. ಕರ್ನಾಟಕಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ನಿಮಗೆ ಹೆಸರು ಕಾಣೋದಿಲ್ಲ, ಆದರೆ ನಾನು ಯಾವ ಕ್ಲಾಸಸ್ಗಳನ್ನು ತೊಗೊಳ್ತೇನೆ ಅದು ಕರ್ನಾಟಕ ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಕ್ಲಾಸ್ಗಳು ತೊಗೊಳ್ತಾ ಇರುವಂಥದ್ದು. ಹಾಗೆ ನೀವು ಬೇರೆ ಒಂದು ಜುಡಿಷರಿಗೆ ಸಂಬಂಧಪಟ್ಟ, ಬೇರೆ ಸ್ಟೇಟ್ಗೆ ಜುಡಿಷರಿಗೆ ಸಂಬಂಧಪಟ್ಟ ಕ್ಲಾಸ್ಗಳನ್ನ ಅಟೆಂಡ್ ಆದರೂ ನಿಮಗೆ ಅದರಿಂದ ಹಾನಿ ಏನಿಲ್ಲ, ಯಾಕೆಂದರೆ ಅಷ್ಟೇ ನಿಮಗೆ ನಾಲೆಜ್ ಇಂಪ್ರೂವ್ ಆಗುತ್ತೆ. ಈಗ ನಾನು ಕೂಡ ಯಾವ ಎಕ್ಸಾಮ್ ಪಾಸ್ ಮಾಡಿದ್ದೆ, ಒಂದು 5-6 ವರ್ಷಗಳ ಹಿಂದೆ ಜುಡಿಷರಿ ಎಕ್ಸಾಮ್ ಪ್ರಿಲಿಮ್ಸ್ ಮೇನ್ಸ್ ಪಾಸ್ ಆಗಿದೆ. ನಾನು ಕೂಡ ಆವಾಗ ಬೇರೆ ಸ್ಟೇಟ್ಗಳ ರೆಫರ್ ಮಾಡಿ, ಬೇರೆ ಸ್ಟೇಟ್ ಕ್ವಶನ್ ಪೇಪರ್ಗಳನ್ನ ರೆಫರ್ ಮಾಡಿ ಪಾಸ್ ಆಗಿದ್ದು. ಯಾಕೆಂದರೆ ಸೈಮಲ್ಟೇನಿಯಸ್ ಎಲ್ಲ ಸಬ್ಜೆಕ್ಟ್ಗಳು ಸೇಮ್ ಇರ್ತವೆ, ಕಾಮನ್ ಕ್ವಶನ್ಗಳಿರ್ತವೆ. ಸೊ ಅದನ್ನು ರೆಫರ್ ಮಾಡಿದರೆ ನ್ಯಾಚುರಲಿ ನಮ್ಮ ಸ್ಟೇಟದ್ದು ಆನ್ಸರ್ ಮಾಡುವಂಥ ಒಂದು ನಮಗೆ ಕೆಪಾಸಿಟಿ ಬರ್ತಾ ಹೋಗುತ್ತೆ. ಇದನ್ನು ನಾನು ಯಾವಾಗಲೂ ಹೇಳ್ತಾ ಇರುವಂಥದ್ದು. ಸೊ ಅದಕ್ಕೋಸ್ಕರ ಕರ್ನಾಟಕ ಅಂತ ಹೆಸರಿಲ್ಲ, ಅಥವಾ ನೀವು ಯಾವುದೇ ಎಕ್ಸಾಮ್ ನೋಡಿ, ನೀವು ಯೂಟ್ಯೂಬಲ್ಲಿ ನೋಡಿ ಅಥವಾ ಅನ್ಅಕಾಡೆಮಿಯಲ್ಲಿ ನೋಡಿ, ಕೇವಲ ಕರ್ನಾಟಕ ಜುಡಿಷರಿಗೆ ಅಂತ ಹೆಸರಿಲ್ಲ ಅಂತ ಮಾತ್ರಕ್ಕೆ ನೀವು ಆ ಜುಡಿಷರಿ ಎಕ್ಸಾಮ್ಸ್ ಪ್ರಿಪ್ರೇಷನ್ ಮಾಡದೇ ಇರಬೇಡಿ. ಟ್ರೈ ಮಾಡಿ, ಬೇರೆ ಲ್ಯಾಂಗ್ವೇಜಲ್ಲಿದ್ದರೂ ಟ್ರೈ ಮಾಡಿ, ಹಿಂದಿಲಿದ್ದರೂ ಟ್ರೈ ಮಾಡಿ, ಅಥವಾ ಇಂಗ್ಲೀಷಲ್ಲಿದ್ದರೂ ನೋಡಿ ಏನು ಹೇಳ್ತಾರೆ, ಸಬ್ಜೆಕ್ಟ್ ಏನು, ರಿವಿಷನ್ ಎಲ್ಲಿ ಮಾಡ್ತಾರೆ, ಅದೆಲ್ಲವೂ ಕೂಡ ನೋಡಿದರೆ ನಿಮಗೆ ಪ್ರಿಪ್ರೇಷನ್ ಸುಲಭ ಆಗುತ್ತೆ. ಇನ್ನು ವೇರ್ ಡು ಐ ಗೆಟ್ ಫ್ರೀ ಲೈವ್ ಕ್ಲಾಸಸ್ ಆನ್ ಅನ್ಅಕಾಡೆಮಿ ಆರ್ ಯೂಟ್ಯೂಬ್? ಸೊ ಫ್ರೀ ಲೈವ್ ಕ್ಲಾಸಸ್ ಬಗ್ಗೆ ತುಂಬ ಜನ ಕೇಳ್ತೀರಿ. ಸೊ ಅನ್ಅಕಾಡೆಮಿಲಿ ಬೇರೆ ಬೇರೆ ರೀತಿಯ ಕ್ಲಾಸಸ್ ಇರುತ್ತೆ. ನಾನು ಆಲ್ರೆಡಿ ಹೇಳಿದಾಗೆ ಫ್ರೀ ಲೈವ್ ಕ್ಲಾಸ್ಗಳನ್ನ ನಾನು ಸುಮಾರು ಒಂದು 20-30 ಕ್ಲಾಸ್ಗಳನ್ನು ಪ್ರತಿ ತಿಂಗಳು ತೊಗೊಳ್ತಾ ಇರ್ತೇನೆ ಅನ್ಅಕಾಡೆಮಿಯಲ್ಲಿ. ಹಾಗೆ ಯೂಟ್ಯೂಬಲ್ಲಿ ಕೂಡ ಇನ್ನು ರೆಕಾರ್ಡೆಡ್ ಸೆಷನ್ಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೆ, ಇನ್ನು ಲೈವ್ ಕ್ಲಾಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಇವೆಲ್ಲವೂ ಕೂಡ ಫ್ರೀನೇ. ಇನ್ನು ಅನ್ಅಕಾಡೆಮಿ ಪ್ಲಸ್ ಕೋರ್ಸ್ ಕೂಡ ಇದೆ. ಸೊ ಪ್ಲಸ್ ಕೋರ್ಸ್ ಬೆನಿಫಿಟ್ ಏನಂದರೆ ನೀವು ಇದನ್ನೆಲ್ಲ ಸ್ಟ್ರಕ್ಚರ್ಡ್ ಕೋರ್ಸಸ್ ಏನಿರುತ್ತೆ, ಈಗ CRPC ಮೇಲೆ ಮಾಡ್ತಿದ್ದೇನೆ ಉದಾಹರಣೆಗೆ, ಅದನ್ನು ಅಟೆಂಡ್ ಆಗಿ ನೀವು ಆ ಒಂದು ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಅನ್ಲಿಮಿಟೆಡ್ ಡೌನ್ಲೋಡ್ ಫೆಸಿಲಿಟೀಸ್ ಇರುತ್ತೆ. ಹಾಗೆ ನನ್ನ ನೋಟ್ಸ್ ಮಾತ್ರ ಅಲ್ಲ, ನನ್ನ ಕ್ಲಾಸಸ್ ಮಾತ್ರ ಅಲ್ಲ, ಎಲ್ಲ ಎಜುಕೇಟರ್ಸ್ಗಳ ಕ್ಲಾಸಸ್ಗಳನ್ನ ನೋಡ್ಬೋದು. ಆ ಥರ ಬೇರೆ ಬೇರೆ ಫೆಸಿಲಿಟೀಸ್ ಇರುವಂತಹ ಒಂದು ಪ್ಲಸ್ ಕೋರ್ಸ್ಗಳಿರ್ತವೆ. ಆದರೆ ಅನ್ಅಕಾಡೆಮಿ ಫ್ರೀ ಲೈವ್ ಕ್ಲಾಸಸ್ಸು ನಿಮ್ಗೆಲ್ರಿಗೂ ಲಭ್ಯ ಇದೆ. ನೀವು ಅದಕ್ಕೆ ಅನ್ಲಾಕ್ ಕೋಡ್ ಹಾಕಬೇಕಾಗತ್ತೆ. ಫಸ್ಟ್ ಟೈಮ್ ಯೂಸರ್ಸ್ ಯಾರು ಇರ್ತೀರಾ, ಅಪರ್ಣಾ ಲಾ ಅಂತ ಕೋಡ್ ಹಾಕಿದರೆ ನೀವು ಅದನ್ನು ನೀವು ವಾಚ್ ಮಾಡ್ಬೋದು. ಇನ್ನು ಯೂಟ್ಯೂಬಲ್ಲಿ ಯಾವ ಕೋಡು ಬೇಕಾಗಿಲ್ಲ, ನೀವು ಸಬ್ಸ್ಕ್ರೈಬು ಮಾಡಬೇಕಾಗಿಲ್ಲ ಅನಿಸುತ್ತೆ. ನಿಮಗೆ ಅದು ಡೈರೆಕ್ಟಾಗಿ ಆ ನೋಟಿಫಿಕೇಷನ್ ಬರುತ್ತೆ ಯೂಟ್ಯೂಬ್ ಅಲ್ಗಾರಿದಮ್ ಮುಖಾಂತರ. ನೀವು ಮುಂಚೆ ಒಂದು ಈ ವಿಡಿಯೋ ನೋಡಿದಿದ್ರೆ, ನನ್ನ ಚಾನಲ್ ವಿಡಿಯೋ ನೋಡಿದಿದ್ರೆ, ನ್ಯಾಚುರಲಿ ಅದು ಕೆಲವೊಂದು ಸಲ ಸಜೆಷನ್ ಮುಖಾಂತರ ತೋರಿಸ್ತದೆ. ಆದರೆ ಯಾವಾಗಲೂ ನಿಮಗೆ ರೆಗ್ಯುಲರ್ ಆಗಿ ನಾವು ಯಾವ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ಆ ವಿಡಿಯೋದು ನೋಟಿಫಿಕೇಷನ್ ಬರಬೇಕು ಅಂದರೆ ಅದರಲ್ಲೂ ಕೂಡ ಬೆಲ್ ಐಕನ್ ಪ್ರೆಸ್ ಮಾಡಬೇಕು. ಬೆಲ್ ಐಕನ್ ಪ್ರೆಸ್ ಮಾಡಿದರೂ ಕೂಡ ಅಷ್ಟಕ್ಕೆ ಸಾಕಾಗೋದಿಲ್ಲ, ಎಲ್ಲ ನೋಟಿಫಿಕೇಷನ್ಸ್ಗಳು ಬರಬೇಕು ಹೇಳುವಂಥ ಒಂದು ಆಪ್ಷನನ್ನು ನೀವು ಕ್ಲಿಕ್ ಮಾಡಬೇಕು. ಆವಾಗ ನ್ಯಾಚುರಲಿ ಎಲ್ಲ ಕ್ಲಾಸಸ್ಗೂ ನಿಮಗೆ ಆ್ಯಕ್ಸಸ್ ಸಿಗ್ತಾ ಹೋಗುತ್ತೆ. ಸೊ ಇದು ತುಂಬ ಕಷ್ಟಕರ ಸಂಗತಿ ಏನಲ್ಲ. ಸೊ ತುಂಬ ಜನ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀರಿ. ಇನ್ನು ಗೊತ್ತಿಲ್ಲದಿರೋರಿಗೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಸೊ ಆಲ್ರೆಡಿ ತುಂಬ ಜನ ಒಂದು 5-6 ತಿಂಗಳಿಂದ ನೀವು ಅಟೆಂಡ್ ಆಗ್ತಾ ಇದ್ದೀರಿ ಕ್ಲಾಸಸ್. ಸೊ ಇನ್ನು ಯೂಟ್ಯೂಬಲ್ಲೂ ಕೂಡ ಲೈವ್ ಚಾಟ್ ಫೆಸಿಲಿಟೀಸ್ ಏನಿರುತ್ತೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಇನ್ನು ಯೂಟ್ಯೂಬಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನಾನು ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಪೋಲ್ ಫೀಚರ್ ಯಾವುದೂ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಆನ್ಸರ್ ಮಾಡಲಿಕ್ಕೆ ಲೈವ್ ಚಾಟ್ ಅಂತ ಏನು ಆಪ್ಷನ್ ಇರುತ್ತೆ ಅದರಲ್ಲಿ ನೀವು ಟೈಪ್ ಮಾಡಿ ಆನ್ಸರ್ ಮಾಡ್ಬೋದು. ಸೊ ಇದು ಇನ್ನೊಂದು ಮುಖ್ಯವಾದ ಒಂದು ಪ್ರಕಟಣೆ ಅಥವಾ ಅಪ್ಡೇಟ್ ಅಂತ ಹೇಳ್ಬೋದು. ಹಾಗೆ ಇಷ್ಟು ನಾನು 15 ಕ್ವಶನ್ಗಳನ್ನು ತಿಳಿಸ್ಕೊಟ್ಟೆ ನಿಮಗೆ, ಹೇಗೆ ಯಾವ ರೀತಿಯಲ್ಲಿ ನೀವು ಕ್ವಶನ್ಗಳನ್ನ ಕೇಳಿದ್ದೀರಿ ಆಲ್ರೆಡಿ, ಅದ್ರಿಗೆ ಯಾವ ರೀತಿಯಲ್ಲಿ ನಾನು ಸೊಲ್ಯೂಷನ್ ಕೊಡ್ಬೋದು ಅಂತ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಯು ಆರ್ ಆಲ್ವೇಸ್ ವೆಲ್ಕಮ್ ಟು ಆಸ್ಕ್ ಯುವರ್ ಕ್ವೆರಿ, ರೇಸ್ ಯುವರ್ ಡೌಟ್ಸ್. ಇಲ್ಲಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಹಾಕ್ಬೋದು, ಅಥವಾ ನಾನು ಇಲ್ಲಿ ಕೊಟ್ಟಿರುವಂತಹ ಒಂದು ಏನಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಇದೆ, ಅಲ್ಲಿ ಯಾವುದೇ ಮುಖಾಂತರ ನೀವು ರೀಚ್ ಆಗಿ ನನಗೆ ಕೇಳ್ಬೋದು. ಓಕೆ, ಸೊ ಹಾಗಿದ್ರೆ ಅನ್ಅಕಾಡೆಮಿ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸನ್ನು ತಿಳಿಸ್ಕೊಡ್ಬೇಕಂದ್ರೆ ನಾನು ಆಲ್ರೆಡಿ ಹೇಳಿದಾಗೆ ನೀವು ಯಾವುದೇ ಕೋರ್ಸ್ ತೊಗೊಳ್ಳಿ, ಆ ಕೋರ್ಸಿಗೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಈ ನನ್ನ ಅಪರ್ಣಾ ಲಾ ಕೋಡ್ ಅಂತ. ಸೊ ಅಪರ್ಣಾ ಲಾ ಕೋಡ್ ಫ್ರೀ ಲೈವ್ ಕ್ಲಾಸ್ಗೂ ಸಿಗುತ್ತೆ, ಅನ್ಲಾಕ್ ಮಾಡಲಿಕ್ಕೆ, ಹಾಗೆ ಪ್ಲಸ್ ಕೋರ್ಸ್ಗೂ ಸಿಗುತ್ತೆ. ನಾನು ಆಲ್ರೆಡಿ ಹೇಳಿದಾಗೆ ಡೆಲ್ಲಿ ಜುಡಿಷಿಯಲ್ ಸ್ಪೆಷಲ್ ಮ್ಯಾರಥಾನ್ ಸೀರೀಸ್ ಅಂತ ಇದು 2 ವಾರ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದಾರೆ ಎಲ್ಲ ಎಜುಕೇಟರ್ಸ್ಗಳು. ಏನಿದು ಆ್ಯಕ್ಚುಲಿ ಅಂದರೆ
ಸದ್ಯದಲ್ಲೇ ಡೆಲ್ಲಿ ಜುಡಿಷಿಯಲ್ ಸರ್ವಿಸ್ ಎಕ್ಸಾಮ್ ಬರುತ್ತೆ. ಸೊ ಹೈಯೆಸ್ಟ್ ಟಾಪ್ ಮೋಸ್ಟ್ ಎಕ್ಸಾಮ್, ಮೋಸ್ಟ್ ಟಫೆಸ್ಟ್ ಎಕ್ಸಾಮ್ ಆಲ್ ಓವರ್ ಇಂಡಿಯಾ ಅದು. ಸೊ ಅದಕ್ಕೆ ನೀವು ಪ್ರಿಪೇರ್ ಆಗ್ತಾ ಹೋದರೆ, ಅದನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿದರೆ ಕರ್ನಾಟಕ ಎಕ್ಸಾಮ್ ಇದಕ್ಕೆ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಪ್ರತಿದಿನ ಇರುತ್ತೆ. ನೀವು ಯಾವುದೇ ಟೈಮಿಗೆ ಲಾಗಿನ್ ಆಗಿ ನೋಡಿದರೂ ಕೂಡ ನಿಮಗೆ ಯಾರಾದರೂ ಒಬ್ಬರು ಎಜುಕೇಟರ್ಸ್ಗಳು ಈ ಒಂದು ಕ್ಲಾಸ್ಗಳನ್ನ ತೊಗೊಳ್ತಿರ್ತಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಅಥವಾ ರ್ಯಾಪಿಡ್ ರಿವಿಷನ್ ಅಂತ ಇರ್ಬೋದು, ಅದನ್ನು ಕೂಡ ಅಟೆಂಡ್ ಆಗಿ. ಅದ್ರ ಜೊತೆಗೆ ಫುಲ್ ಲೆಂತ್ ಮಾಕ್ ಟೆಸ್ಟ್ ಅಂತ ಹೇಳ್ತಾರೆ. ಸೊ ಫುಲ್ ಲೆಂತ್ ಮಾಕ್ ಟೆಸ್ಟ್ ಅಂದರೆ ಆ್ಯಕ್ಚುಲ್ ಎಕ್ಸಾಮ್ ಥರನೇ. ಮಾಕ್ ಫುಲ್ 1.5 ಗಂಟೆಗಿದ್ರೆ, 2 ಗಂಟೆ ಎಕ್ಸಾಮ್ ಇದ್ದರೆ ಕಂಪ್ಲೀಟಾಗಿ 2 ಗಂಟೆ ಎಕ್ಸಾಮ್ ಬರೆಯೋ ಹಾಗೆ ನೀವು ಕೂಡ ಅಟೆಂಪ್ಟ್ ಮಾಡೋ ಒಂದು ಫೆಸಿಲಿಟಿ ಇಲ್ಲಿದೆ. ಸೊ ಆವಾಗ ನಿಮಗೆ ಎಷ್ಟು ನೀವು ಓದ್ಕೊಂಡಿದ್ದೀರಿ, ಪ್ರಿಪೇರ್ ಆಗಿದ್ದೀರಿ ಅದರದ್ದು ಒಂದು ನಿಮಗೆ ಒಂದು ಅಂದಾಜು ಸಿಗುತ್ತೆ. ಇದು ಏಪ್ರಿಲ್ 16 ಇರುವಂಥದ್ದು, ಆಲ್ರೆಡಿ ಆಗಿದೆ. ಆದರೆ ಸ್ಟಿಲ್ ಅಟೆಂಡ್ ಆಗ್ಬೋದು, ಯಾಕೆಂದರೆ ಅದು ಅವೈಲೇಬಲ್ ಇರುತ್ತೆ ನಿಮಗೆ. ಇದೊಂದು ಮುಖ್ಯವಾದ ಫೀಚರ್. ಇನ್ನು ಸ್ಪೆಷಲ್ ಕ್ಲಾಸ್ ಫೀಚರ್ಸು ನಾನು ಯಾವಾಗಲೂ ಹೇಳುವಂಥದ್ದು, ಅನ್ಅಕಾಡೆಮಿಲೇ ಯಾಕೆ, ಅನ್ಅಕಾಡೆಮಿ ಬಗ್ಗೆ ಅಷ್ಟು ಸ್ಟ್ರೆಸ್ ಮಾಡೋದು ಯಾಕೆ ಅಂದರೆ ಪೋಲ್ಸ್ ಇರುವಂಥದ್ದಿಂದ. ಸೊ ಪೋಲ್ಸ್ ನಾನು ಎಷ್ಟೋ ಜನ ನೋಡಿದ್ದೇನೆ, ಪೋಲ್ ಅಟೆಂಡ್ ಮಾಡ್ತಾ ಮಾಡ್ತಾ ಅವರದ್ದು ಆ ರ್ಯಾಂಕಿಂಗ್ ಏನಿರುತ್ತೆ, ಎಷ್ಟು ಅವ್ರ ಹೆಸರು ವಿದಿನ್ 10 ರ್ಯಾಂಕಲ್ಲಿ ಬರ್ತಾನೆ ಇರಲಿಲ್ಲ ಮೊದಲು. ಈಗ ವಿದಿನ್ ಟಾಪ್ 3 ಬರ್ತಿದ್ದೀರಿ ತುಂಬ ಜನ. ಹೇಗೆ? ನಿಮಗೆ ಗೊತ್ತಿರುತ್ತೆ ನೀವು ಎಷ್ಟು ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ತಿದ್ದೀರಿ, ಹೇಗೆ ಸಾಲ್ವ್ ಮಾಡ್ತಿದ್ದೀರಿ ಅಂತ. ಹಾಗೆ ನಿಮಗೆ ಆನ್ಸರ್ಗಳ ಸೊಲ್ಯೂಷನ್ ಕೂಡ ಇಮ್ಮಿಡಿಯೇಟ್ಲಿ ಸಿಗುತ್ತೆ, ಯಾಕೆ ಅಂತ ರೀಸನಿಂಗು ಸಿಗುತ್ತೆ. ಸೊ ಅದಕ್ಕೋಸ್ಕರ ಈ ಪೋಲ್ಸ್ ಹೇಳುವಂಥದ್ದು ತುಂಬ ಒಂದು ಒಳ್ಳೆ ಫೆಸಿಲಿಟಿ ನಾನು ಕಂಡುಕೊಂಡಿರೋ ಪ್ರಕಾರ. ಹಾಗೆ ಅನ್ಅಕಾಡೆಮಿ ಜುಡಿಷಿಯರಿ ಕಾಂಪ್ರಹೆನ್ಸಿವ್ ಲಿಂಕಿಂಗ್ ಬ್ಯಾಚ್ ಅಂತ ಇದೆ 2.0, ಹೊಸದಾಗಿ ಸ್ಟಾರ್ಟ್ ಆಗುವಂಥ ಬ್ಯಾಚ್. 1 ವರ್ಷ ಡ್ಯೂರೇಷನ್ ಅವಧಿ ಇರುವಂಥದ್ದು. ಸೊ ಈಗ ಲಾ ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ, ನಿಮಗೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಬೇಕು, ಹೊಸ ಬ್ಯಾಚ್ ಜಾಯ್ನ್ ಆಗಬೇಕು ಅಂತ ಇದ್ದರೆ, ನಿಮಗೆ ಇಂಗ್ಲೀಷ್ ಹಿಂದಿ ಎಲ್ಲ ಬರ್ತಾ ಇದ್ದರೆ ಈ ಒಂದು ಬ್ಯಾಚು ತುಂಬ ಒಂದು ರೆಕಮೆಂಡೆಡ್ ಬ್ಯಾಚ್ ಅಂತ ನಾನು ಹೇಳುವಂಥದ್ದು. ಸೊ ಇದಕ್ಕೆ ನೀವು ಜಾಯ್ನ್ ಆಗ್ಬೋದು. ಹಾಗೆ ಇದು ಕೂಡ ಬ್ಯಾಚ್ 2 ಅಂತ ಕೇವಲ ಹಿಂದಿಲಿರುವಂಥದ್ದು. ಈಗ ನಾನು ನೋಡಿರೋ ಪ್ರಕಾರ ಈಗ ಉತ್ತರ ಕರ್ನಾಟಕ ಸೈಡಲ್ಲಿ ತುಂಬ ಜನ ಹಿಂದಿ ಮಾತಾಡ್ತೀರಿ, ಮರಾಠಿ ಆ ಥರ ಆ ಒಂದು ಬಾರ್ಡಲ್ಲಿರೋವಂಥವ್ರಿಗೆ ಹಿಂದಿ ನ್ಯಾಚುರಲಿ ಅರ್ಥ ಆಗುತ್ತೆ. ಸೊ ಅಂಥವರು ನೀವೆಲ್ಲ ಕೂಡ ಈ ಜುಡಿಷರಿ ಎಕ್ಸಾಮ್ಸ್ಗೆ ಫೌಂಡೇಶನ್ ಬ್ಯಾಚ್ ಫಾರ್ ಜುಡಿಷರಿ ಇದಕ್ಕೆಲ್ಲ ಜಾಯ್ನ್ ಆಗ್ಬೋದು. 1 ವರ್ಷ ಡ್ಯೂರೇಷನ್. ಸೊ ಭಾಷೆಯ ಮುಖಾಂತರ, ಭಾಷೆ ಒಂದು ಕಾರಣಕ್ಕೆ ಮಾತ್ರ ನೀವು ಜಾಯ್ನ್ ಆಗೋದಿಲ್ಲ ಅಂತ ಆ ಒಂದು ರೀಸನ್ ಇಟ್ಕೊಳ್ಬೇಡಿ ಅಂತ, ಅದನ್ನು ಮಾತ್ರ ನಾನು ಹೇಳ್ತಾ ಇರುವಂಥದ್ದು. ಸೊ ಎಷ್ಟು ಸಾಧ್ಯನೋ ಅಷ್ಟು ಲಾ ಕಾನ್ಸೆಪ್ಟ್ಸ್ಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಸೊ ಈ ಬ್ಯಾಚೆಲ್ಲ ಜಾಯ್ನ್ ಆಗಲಿಕ್ಕೆ ನೀವು ಪ್ಲಸ್ ಕೋರ್ಸ್ ಜಾಯ್ನ್ ಆಗಬೇಕು. ಸೊ ಅದರದ್ದು ಡೀಟೇಲ್ಸ್, ಅದರಲ್ಲಿ ಪ್ರೈಸಿಂಗ್ ಪ್ಲ್ಯಾನ್ ನೋಡಿ ಇಷ್ಟರ ಮಟ್ಟಿಗೆ ಇದೆ. 1 ತಿಂಗಳಿಂದ 24 ತಿಂಗಳ ಡ್ಯೂರೇಷನ್ ತನಕನೂ ಇದೆ. ಸೊ ನೀವು ಯಾವುದೇ ಅಮೌಂಟ್ ತೊಗೊಳ್ಳಿ, ಇಲ್ಲಿ ನಾನು ಹೇಳುವಂಥದ್ದು 6 ತಿಂಗಳು ಅಥವಾ 3 ತಿಂಗಳು ಅದದ್ದು ಬೆಸ್ಟ್ ಸೂಕ್ತವಾದದ್ದು. ಇನ್ನು ಲೆಂದಿ ಡ್ಯೂರೇಷನ್ ತೊಗೊಳ್ಳೋರು 12 ತಿಂಗಳದಿರುತ್ತೆ. ಸೊ ಇದಕ್ಕೆ ನೀವು ಈ ನನ್ನ ಕೋಡ್ ಅಪರ್ಣ ಲಾ ಯಾವ ಕೋರ್ಸಿಗೆ ಕೂಡ ಹಾಕಿದರೂ ಕೂಡ 10% ಡಿಸ್ಕೌಂಟ್ ಸಿಗುತ್ತೆ. ಇನ್ನು ಐಕಾನಿಕ್ಸ್ ಕೋರ್ಸ್ ಅಂದರೆ ಏನು, ಇದರಲ್ಲಿ ಮೇನ್ಸ್ ಎಕ್ಸಾಮ್ಸ್ ಟೆಸ್ಟ್ ಸೀರೀಸ್ ಅಥವಾ ಮೇನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟ ಕೋಚಿಂಗ್ ನಿಮಗೆ ಸಿಗ್ತಾ ಹೋಗುತ್ತೆ. 41,000 ರೂಪಾಯಿ 6 ತಿಂಗಳಿಗೆ. ಅದಕ್ಕೆ ನಿಮಗೆ 10% ಮತ್ತು ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಸೊ ಸಬ್ಸ್ಕ್ರಿಪ್ಷನ್ ಬಗ್ಗೆ ಯಾವುದೇ ಡೌಟ್ಸ್ ಇದ್ದರೂ ನನಗೆ ನೀವು ವಾಟ್ಸಪ್ ಮುಖಾಂತರ ಕೇಳ್ಬೋದು. ಇನ್ನು ಜುಡಿಷರಿ ಐಕಾನಿಕ್ ಅಂತ ಅದೇ ನಾನು ಹೇಳಿದಾಗೆ ಅದ್ರಲ್ಲಿ ಲೈವ್ ಮೆಂಟರ್ಶಿಪ್ ಸೆಷನ್ ಅಂತ ಇರುತ್ತೆ. ಸೊ ನಿಮಗೆ ಒಬ್ಬರು ಮೆಂಟರ್ ಅಂತ ಇರ್ತಾರೆ. ಕನ್ನಡದಲ್ಲಿ ಆದರೆ ನಾನೇ ನಿಮಗೆ ಮೆಂಟರ್ಶಿಪ್ ಕೊಡ್ತೇನೆ, ಕನ್ನಡ ಭಾಷೆಯಲ್ಲಿ ನಿಮ್ಮ ಎಕ್ಸಾಮ್ ಸ್ಟ್ರಾಟಜಿ ಹೇಗೆ ಅಂತ. ಆದರೆ ನೀವು ಮುಖ್ಯವಾಗಿ ಏನು, ನೀವು ಆ ಸೆಷನ್ಗಳನ್ನು ಬುಕ್ ಮಾಡಬೇಕು, ಇಲ್ಲಾಂದರೆ ನಮಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಓಕೆ, ಸೊ ನೀವು ಬುಕ್ ಮಾಡಿದರೆ ಆವಾಗ ನಾವು ನಿಮ್ಮ ಸೆಷನ್ಗಳನ್ನ ಅಟೆಂಡ್ ಆಗಿ ಯಾವ ರೀತಿಯಲ್ಲಿ ನೀವು ಎಕ್ಸಾಮ್ ಸ್ಟ್ರಾಟಜಿ ಹೇಗೆ ಪ್ರಿಪೇರ್ ಮಾಡ್ತೀರಿ ಅದರ ಬಗ್ಗೆ ನಾವು ಹೇಳ್ಬೋದು. ಇದು ಲೈವ್ ಡೌಟ್ ಸಾಲ್ವಿಂಗ್. ಹೇಗೆ ಡೌಟ್ಸ್ ಏನಾದರೂ ಇದ್ದರೆ ನೀವು ಅದ್ರ ಮುಖಾಂತರ ಕೇಳಬೇಕು. ಸೊ ಐಕಾನಿಕ್ ಕ್ಯಾಟಗರಿಲಿ ನೀವು ಕ್ವಶನ್ಗಳನ್ನು ಅಪ್ಲೋಡ್ ಮಾಡಿ ಹೇಗೆ ಡೌಟ್ಸನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ಕೇಳಿದ್ರೆ ನಾವು ಅದಕ್ಕೆ ಉತ್ತರ ತಿಳಿಸ್ಕೊಡ್ತೇವೆ. ಇದು ಇಲ್ಲಿ ಈ ಥರ ಇರುತ್ತೆ ಬುಕ್ ಯೋರ್ ಸೆಷನ್ ಅಂತ. ಈ ಒಂದು ಸ್ಲಾಟನ್ನು ನೀವು ಉಪಯೋಗಿಸ್ಕೊಳ್ಬೇಕು. ಸೊ ಹೀಗೆ ಅನ್ಅಕಾಡೆಮಿ ಜುಡಿಷರಿ ಚಾನಲ್ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಹಾಗೆ ನನ್ನ ಅನ್ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಇದನ್ನು ಬಿಟ್ಟು ಅಭಿಜ್ಞಾ ಲಾ ಅಂತ ಕೂಡ ನನ್ನ ಟೆಲಿಗ್ರಾಮ್ ಗ್ರೂಪ್ ಇದೆ. ಲಾ ಅಭಿಜ್ಞಾ ಅಂತ ನೀವು ಟೈಪ್ ಮಾಡಿದರೆ ಬರುತ್ತೆ. ಸೊ ಈ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ ಫಾಲೋ ಮಾಡಿದರೂ ನನ್ನ ಅವೈಲಬಿಲಿಟಿ ಇರುತ್ತೆ. ಸೊ ಹೀಗೆ ನಿರಂತರವಾಗಿ ನನ್ನ ಚಾನಲನ್ನು ವೀಕ್ಷಿಸ್ತಾ ಇರಿ. ಇನ್ನು ಮುಂದಿನ ದಿನಗಳಲ್ಲಿ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಇನ್ನೂ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ, ಲೈವ್ ಕ್ಲಾಸಸ್ಗೆ ಬರ್ತೇನೆ. ಎಲ್ಲ ಏನು ಡೌಟ್ಸ್ ಇದ್ರೂ ನೀವು ಕೇಳ್ಬೋದು. ಸೊ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ಲಿಂಕನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.